ಈ ವಿಡಿಯೋದಲ್ಲಿ ಬಂದು ನಾವು ಸ್ಟೇಟ್ಫುಲ್ ಸೆಟ್ದು ಡೆಮೋ ನೋಡೋಣ. ಯಾವ ರೀತಿ ಕ್ರಿಯೇಟ್ ಮಾಡೋದು, ಯಾವ ರೀತಿ ರೆಪ್ಲಿಕೇಟ್ ಮಾಡೋದು ಅಂತ. ಇದರಲ್ಲಿ ಬೇಕಾಗಿರೋದು ನಿಮಗೆ 3 YAML ಫೈಲ್ ಬೇಕಾಗುತ್ತೆ. ಮೊದಲನೇದು ಬಂದು ಕಾನ್ಫಿಗ್ YAML ಫೈಲು, ಸೆಕೆಂಡ್ನೇದು ಬಂದು ಸರ್ವೀಸು, ಥರ್ಡ್ ಒನ್ ಬಂದು ಸ್ಟೇಟ್ಫುಲ್ ಸೆಟ್ YAML ಫೈಲು. ಈ 3 ಏನಕ್ಕೆ ಬೇಕಾಗುತ್ತೆ ಅಂತ ನಾನು ಇವಾಗ ಹೇಳ್ತೀನಿ. ಈ ಕಾನ್ಫಿಗ್ ಫೈಲ್ ಬಂತು ಅಂತಂದರೆ, ಇವಾಗ ಇನ್ಸೆನ್ಸಿಟಿವ್ ಡೇಟಾನ ನಾವು ಸ್ಟೋರ್ ಮಾಡೋಕ್ಕೆ, ಒಂದು ಕಡೆ ಸ್ಟೋರ್ ಮಾಡೋಕ್ಕೆ ನಾವು ಬಂದು ಕಾನ್ಫಿಗ್ ಫೈಲ್ನ ಯೂಸ್ ಮಾಡ್ತೀವಿ. ಇವಾಗ ಸೆನ್ಸಿಟಿವ್, ಇನ್ಸೆನ್ಸಿಟಿವ್ ಅಂತ ಅಂದರೆ, ಸೆನ್ಸಿಟಿವ್ ಬಂದು ನಾವು ಸೀಕ್ರೆಟ್ಸ್ .YAML ಫೈಲ್ನ ಯೂಸ್ ಮಾಡ್ತೀವಿ, ಸೀಕ್ರೆಟ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಇವಾಗ ಯಾವ ರೀತಿ ನಾವು ಸ್ಟೇಟ್ಲೆಸ್ ಅಪ್ಲಿಕೇಶನ್ಗೆ ನಾವು ಡಿಪ್ಲಾಯ್ಮೆಂಟ್ ಯೂಸ್ ಮಾಡ್ತೀವಿ, ಸ್ಟೇಟ್ಫುಲ್ ಅಪ್ಲಿಕೇಶನ್ಗೆ ಸ್ಟೇಟ್ಫುಲ್ ಸೆಟ್ನ ಯೂಸ್ ಮಾಡ್ತೀವೋ, ಅದೇ ರೀತಿ ಇನ್ಸೆನ್ಸಿಟಿವ್ ಡೇಟಾಗಳಿಗೆ ನಾವು ಬಂದು ಕಾನ್ಫಿಗ್ .YAML ಫೈಲ್ನ ಸ್ಟೋರ್ ಮಾಡ್ಕೊಳ್ತೀವಿ. ಅದೊಂದು ಫೈಲ್ನ ಕ್ರಿಯೇಟ್ ಮಾಡಿ ನಾವು ಅದ್ರ ಮುಖಾಂತರ ನಾವು ಇಲ್ಲಿ ನಾವು ರೆಫರ್ ಮಾಡ್ತೀವಿ ಅಷ್ಟೇ. ಸ್ಟೇಟ್ಫುಲ್ ಸೆಟ್ YAML ಫೈಲ್ ಒಳಗಡೆ ರೆಫರ್ ಮಾಡ್ತೀವಿ. ಡೈರೆಕ್ಟಾಗಿ ನಾವು ಸ್ಟೇಟ್ಫುಲ್ ಸೆಟ್ ಒಳಗಡೆ ಮೆನ್ಷನ್ ಮಾಡೋ ಬದಲು ನಾವೇನು ಮಾಡ್ತೀವಿ, ಕಾನ್ಫಿಗ್ ಮ್ಯಾಪ್ ಅಲ್ಲಿ ಏನಿದೆ, ಕಾನ್ಫಿಗ್ ಮ್ಯಾಪ್ ಏನಿದೆ ಇದರೊಳಗಡೆ ನಾವು ಮೆನ್ಷನ್ ಮಾಡಿ ಅದರಿಂದ ನಾವು ರೆಫರೆನ್ಸ್ ಲಿಂಕ್ ಕೊಡ್ತೀವಿ ಅಷ್ಟೇ. ರೀಯೂಸಬಿಲಿಟಿಗೆ ಇದು ಯೂಸ್ ಆಗುತ್ತೆ. ಸೆನ್ಸಿಟಿವ್ ಡೇಟಾ ಮೀನ್ಸ್ ಯಾವ ರೀತಿ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮದು ಯೂಸರ್ ನೇಮ್, ಪಾಸ್ವರ್ಡ್ ಆಗಲಿ, ಅದನ್ನು ಬಂದು ಸೆನ್ಸಿಟಿವ್ ಡೇಟಾ ಅಂತ ಕರಿತೀವಿ. ಅದನ್ನು ಬಂದು ನಾವು ಸೀಕ್ರೆಟ್ಸಲ್ಲಿ ಸ್ಟೋರ್ ಮಾಡ್ತೀವಿ. ಸೀಕ್ರೆಟ್ .OML ಆ ರೀತಿ ಒಂದು ಫೈಲ್ನ ಬರೆದು ಸೀಕ್ರೆಟ್ಸಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ಕೈಂಡ್ ಬಂದು ನಾವು ಸೀಕ್ರೆಟ್ ಯೂಸ್ ಮಾಡಿ ಸ್ಟೋರ್ ಮಾಡ್ತೀವಿ. ಅದರಲ್ಲಿ ಬಂತು ಅಂತ ಅಂದರೆ ಡೇಟಾ ಎಲ್ಲ ಎನ್ಕ್ರಿಪ್ಟ್ ಫಾರ್ಮೇಟಲ್ಲಿ ಇರುತ್ತೆ. ಬಟ್ ಈ ಕಾನ್ಫಿಗ್ ಮ್ಯಾಪಲ್ಲಿ ಬಂದು ನಾವು ಡೇಟಾ ಯಾವುದು ಎನ್ಕ್ರಿಪ್ಟ್ ಫಾರ್ಮೇಟಲ್ಲಿ ಇರಲ್ಲ, ಡೈರೆಕ್ಟಾಗಿ ನಾವು ಅಸೈನ್ ಮಾಡ್ತೀವಿ. ಜಸ್ಟ್ ರಿಯೂಸಬಿಲಿಟಿಗೆ ಅಷ್ಟೇ. ಇವಾಗ ಇನ್ ಕೇಸ್ ಏನಾದರೂ ಚೇಂಜ್ ಮಾಡಬೇಕು ಅಂತಂದ್ರೆ ಸ್ಟೇಟ್ಫುಲ್ ಸೆಟ್ಗೆ ನಾವು ಸ್ಟೇಟ್ಫುಲ್ ಸೆಟ್ ಒಳಗಡೆ ಹೋಗಿ ಅಲ್ಲಿ ಹುಡ್ಕೋ ಬದಲು ಡೈರೆಕ್ಟಾಗಿ ನಾವು ಈ ಥರ ಡಿವೈಡ್ ಸಪ್ರೇಟ್ ಚಂಕ್ಸ್ ಥರ ಮಾಡ್ಕೊಳ್ತು ಅಂತಂದರೆ ಕಾನ್ಫಿಗ್ ಮ್ಯಾಪಲ್ಲಿ ಡೈರೆಕ್ಟಾಗಿ ಹೋಗಿ ನಾವು ಚೇಂಜಸ್ ಮಾಡ್ಬೋದು. ಅದೇ ರೀತಿ ಸೆನ್ಸಿಟಿವ್ ಡೇಟಾ, ಯೂಸರ್ ನೇಮ್, ಪಾಸ್ವರ್ಡ್ ಚೇಂಜ್ ಮಾಡಬೇಕು ಅಂತಂದರೆ ನಾವು ಸ್ಟೇಟ್ಫುಲ್ ಸೆಟ್ ಒಳಗಡೆ ಹೋಗಿ ಅಲ್ಲಿ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಅದಕ್ಕೆ ಸಪ್ರೇಟ್ ಫೈಲ್ನ ಬರೆದ್ಬಿಟ್ಟು ಅಲ್ಲಿ ರೆಫರೆನ್ಸ್ ಲಿಂಕ್ನ ಕ್ರಿಯೇಟ್ ಮಾಡಿದ್ರೆ ಸಾಕು. ಮುಂದೆ ನಿಮಗೆ ಕಾನ್ಫಿಗ್ ಮ್ಯಾಪು ಮತ್ತು ಸೀಕ್ರೆಟ್ಸು ಅದ್ರ ಬಗ್ಗೆ ಹೇಳ್ತಿರ್ಬೇಕಾದ್ರೆ ನಾವು ಡೀಟೇಲಾಗಿ ತಿಳ್ಕೊಳ್ಳೋಣ. ಇದರಲ್ಲಿ ಬಂತು ಅಂತಂದರೆ ನಿಮಗೆ ಸರ್ವಿಸ್ .YAML ಫೈಲ್ ಅಂತ ಅಂದರೆ ನಿಮ್ಗೆ ಗೊತ್ತಾಯಿತು. ಇದರೊಳಗಡೆ ಬಂತು ಅಂತಂದರೆ ನಾನು 2 ಸರ್ವಿಸ್ .YAML ಫೈಲ್ನ ಬರೆದಿದ್ದೀನಿ. ಎರಡು ಫೈಲ್ನ ಎರಡು ಕಂಟೆಂಟ್ನ ಒಂದೇ ಫೈಲಲ್ಲಿ ಅಟ್ಯಾಚ್ ಮಾಡ್ಬೋದು. ಯಾವ ರೀತಿ ಅಂತ ಅಂದರೆ, ಡೈರೆಕ್ಟಾಗಿ ಇಲ್ಲಿ ಒಂದು ಕಂಟೆಂಟ್ನ ಬರ್ತೀನಿ, ಇದು ಬಂದು ಹೆಡ್ಲೈಟ್ ಸರ್ವಿಸಸ್ಸು, ಸೆಕೆಂಡ್ ಏನ್ ಬಂದು ಕ್ಲಸ್ಟರ್ IP ತೊಗೊಂಡಿದ್ದೀನಿ. ಇಲ್ಲಿ ಬಂದು ನೀವೇನಾದರೂ ಎರಡನ್ನೂ ಸಪ್ರೇಟ್ ಮಾಡಬೇಕು ಅಂತಂದರೆ ಈ ರೀತಿ ಇಂಡಿಕೇಶನ್ ಯೂಸ್ ಮಾಡಿಕೊಂಡು ನೀವು ಸಪ್ರೇಟ್ ಮಾಡ್ಕೋಬೋದು. ಹೆಡ್ಲೈಟ್ ಸರ್ವಿಸಲ್ಲಿ ಏನು ಅಂತ ಅಂದರೆ, ನೀವು ಹೆಡ್ಲೈಟ್ ಸರ್ವಿಸಲ್ಲಿ ಯಾವುದೇ ರೀತಿ ಕ್ಲಸ್ಟರ್ IP ಇರಲ್ಲ. ಇದು ಬಂದು ಕಮ್ಯುನಿಕೇಟ್ ಆಗೋದು DNS ಲುಕಪ್ ಮುಖಾಂತರ ಕಮ್ಯುನಿಕೇಟ್ ಆಗುತ್ತೆ, DNS ನೇಮ್ ಮುಖಾಂತರ. ಅದೇ ರೀತಿ ಈ ಕ್ಲಸ್ಟರ್ IP ಬಂದು ಎರಡೂ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂತಂದರೆ, ಇದು ಬಂದು ರೈಟ್ ಆಪ್ರೇಷನ್ಗೆ ಯೂಸ್ ಮಾಡ್ತಾ ಇದೀವಿ. ರೈಟ್ ಆಪ್ರೇಷನಲ್ಲಿ ಬಂದು ಪರ್ಟಿಕ್ಯುಲರ್ ಆಗಿ ನಾವು ಒಂದು ಡೈರೆಕ್ಟ್ ಪಾಡ್ನ ಟಾರ್ಗೆಟ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಆ ಪಾಡು ಏನಾದರೂ ರೀಸ್ಟಾರ್ಟ್ ಆದ್ರೂ ಆ DNS ನೇಮ್ ಮುಖಾಂತರ ನಾವು ಅದನ್ನು ಆಕ್ಸೆಸ್ ಮಾಡ್ಬೋದು. ಇದರಲ್ಲಿ ಬಂದು ನಾವು ಇದನ್ನೇನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂತಂದರೆ, ರೀಡ್ ಆಪ್ರೇಷನ್ಗಳಿಗೆ ಯೂಸ್ ಮಾಡ್ತೀವಿ, ಒಂಥರ ಲೋಡ್ ಬ್ಯಾಲೆನ್ಸಿಂಗ್ ಥರ. ಇವಾಗ ಇನ್ ಕೇಸ್ ಏನಾದರೂ ರೀಡ್ ರಿಕ್ವೆಸ್ಟ್ ಬಂತು ಅಂತಂದರೆ ಈ ಸರ್ವಿಸ್ ಮುಖಾಂತರ ಅದು 3, ಇವಾಗ ಇನ್ ಕೇಸ್ ರೈಟ್ ಪಾಡು, ರೈಟು ಮತ್ತು ರೀಡು ಮತ್ತು ಇನ್ನೊಂದು ರೀಡ್ ಇರುತ್ತಲ್ಲ, ಇವಾಗ 3 ಪಾಡ್ ತಗೊಳ್ತು ಅಂತಂದರೆ ಲೋಡ್ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ತಾ ಅಷ್ಟೇ. ಒಂದ್ಸರಿ ರೀಡು ರೈಟ್ ಇದೆಲ್ಲ ಪ್ರೈಮರಿ ಕಳಿಸುತ್ತೆ, ಸೆಕೆಂಡರಿ ಕಳಿಸುತ್ತೆ, ಮತ್ತು ನೆಕ್ಸ್ಟ್ ಒನ್ ಇನ್ನೊಂದು ಸೆಕೆಂಡರಿ ಕಳಿಸುತ್ತೆ. ಬಟ್ ಇದರಲ್ಲಿ ಬಂದು ನಾವು ಮೇನು ರೈಟ್ ಆಪ್ರೇಷನ್ ಒಂದೇ ಒಂದು ಪಾಡಲ್ಲಿ ಮಾಡಬೇಕಾಗಿರೋದ್ರಿಂದ ಇದು ಬಂದು ನಾವು DNS ನೇಮ್ ಯೂಸ್ ಮಾಡ್ಕೊಂಡು ಇವಾಗ MySQL 0 ಅಂತ ಏನಿದೆ ಅದಕ್ಕೆ ಟಾರ್ಗೆಟ್ ಮಾಡ್ತೀವಿ. ಆ ಥರ ಟಾರ್ಗೆಟ್ ಮಾಡಬೇಕು ಅಂತ ನಾವು ಹೆಡ್ಲೆಸ್ ಸರ್ವಿಸ್ನ ಯೂಸ್ ಮಾಡ್ತೀವಿ. ಇಲ್ಲಿ 2 ಸರ್ವಿಸ್ ಇದೆ, ಒಂದು ಲೋಡ್ ಬ್ಯಾಲೆನ್ಸಿಂಗ್ಗೆ, ರೀಡ್ ಆಪ್ರೇಷನ್ ಮತ್ತು ಲೋಡ್ ಬ್ಯಾಲೆನ್ಸಿಂಗ್ಗೆ, ಇನ್ನೊಂದು ಬಂದು ರೈಟ್ ಆಪ್ರೇಷನ್ಗೆ. ನೆಕ್ಸ್ಟ್ ಬಂತು ಅಂತಂದರೆ ಇದು ಕಾನ್ಫಿಗ್ ಮ್ಯಾಪು. ಈ ಕಾನ್ಫಿಗ್ ಮ್ಯಾಪಲ್ಲಿ ಬಂದು ನಾನು 2 ಕಾನ್ಫಿಗ್ ಮ್ಯಾಪ್ನ ಕ್ರಿಯೇಟ್ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ ನಾನು ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದರಲ್ಲಿ ನಿಮಗೆ ಫುಲ್ ಕ್ಲಾರಿಫೈ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕಾನ್ಫಿಗ್ ಮ್ಯಾಪ್ ಯಾವ ರೀತಿ ಯೂಸ್ ಮಾಡೋದು ಮತ್ತು ಯಾವ ರೀತಿ ನಾವು ಅಟ್ಯಾಚ್ ಮಾಡೋದು ಅಂತ. ಇದರಲ್ಲಿ ನಾನು 2 ಸಪ್ರೇಟ್ ಡೇಟಾನ ತೊಗೊಂಡಿದ್ದೀನಿ. ಇದರಲ್ಲಿ ಬಂದು ಪ್ರೈಮರಿ ಕಾನ್ಫಿಗರೇಷನು ಮತ್ತು ಇನ್ನೊಂದು ಬಂದು ಸೆಕೆಂಡರಿ ಕಾನ್ಫಿಗರೇಷನ್ ಅಂತಂದರೆ, ಇದು ಬಂದು ರೈಟ್ ಆಪ್ರೇಷನ್ಗೆ, ಇದು ಬಂದು ರೀಡ್ ಆಪ್ರೇಷನ್ಗೆ. ಇನ್ ಕೇಸ್ ಏನಾದರೂ ಯಾರಾದರೂ ಒಬ್ಬರು ರೈಟ್ ಆಪ್ರೇಷನ್ಗೆ ಬಂತು ಅಂತಂದರೆ ಈ ರೈಟ್ ಆಪ್ರೇಷನ್ ಏನಿದೆ ಪ್ರೈಮರಿ, ಈ ಕಾನ್ಫಿಗರೇಷನ್ ಅಪ್ಲೈ ಆಗತ್ತರ. ಅದೇ ರೀತಿ ರೀಡ್ ಆಪ್ರೇಷನ್ಗೆ ಬಂತು ಅಂದರೆ ಈ ಕಾನ್ಫಿಗರೇಷನ್ ಅಪ್ಲೈ ಆಗತ್ತರ. ಓಕೆನಾ? ಇಲ್ಲಿ ಸೂಪರ್ ರೀಡ್ ಓನ್ಲಿ ಯೂಸರ್ ಅಂತ ಕೊಟ್ಟಿದ್ವಿ ಅಂತಂದರೆ ಅವ್ರಿಗೆ ರೀಡ್ ಆಪ್ರೇಷನ್ ಮಾಡೋಕ್ಕೆ ಎಲ್ಲ, ಇನ್ ಕೇಸ್ ಏನಾದರೂ ಇವಾಗ ಪ್ರೈಮರಿ DB ಮತ್ತು ಸೆಕೆಂಡರಿ ಮತ್ತು ಇನ್ನೊಂದು ಸ್ಲೇವ್ ಇರುತ್ತಲ್ಲ, ಪ್ರೈಮರಿ ಸ್ಲೇವ್ 1, ಸ್ಲೇವ್ 2, ಆ ರೀತಿ ಸ್ಲೇವ್ 1, ಸ್ಲೇವ್ 2 ಅಂತ ಬಂದಾಗ ಅದು ಬಂದು ಈ ಕಾನ್ಫಿಗರೇಷನ್ ಅಪ್ಲೈ ಮಾಡುತ್ತೆ. ಬಟ್ ಬರೀ ರೀಡ್ ಓನ್ಲಿ ಮಾತ್ರ, ಯಾವುದೇ ರೀತಿ ರೈಟ್ ಆಪ್ರೇಷನ್ ಆ ಪಾಡ್ಗಳಿಗೆ ಆಗಲ್ಲ. ಓಕೆನಾ? ಇದು ಬಂದು ರೈಟ್ ಆಪ್ರೇಷನ್. ಇದರಲ್ಲಿ ಬಂದು ರೈಟ್ ಆಪ್ರೇಷನ್ನು ನಿಮಗೆ ಇಲ್ಲಿ ಎನೇಬಲ್ ಮಾಡಿದೆ ನೋಡಿ. ಇಲ್ಲಿ ಲಾಗ್ಸ್ಗಳು ಏನಾದರೂ ಚೇಂಜ್ ಆಯಿತು ಅಂತಂದಾಗ ಅದು ರೆಪ್ಲಿಕೇಟ್ ಆಗುತ್ತೆ. ಇದು ಮುಂದೆ ನಿಮಗೆ ಪ್ರಾಕ್ಟಿಕಲ್ ಸೆಷನ್ ಮಾಡಿದಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ.
ನೆಕ್ಸ್ಟ್ ಬಂತು ಅಂದರೆ ಸ್ಟೇಟ್ಫುಲ್ ಸೆಟ್ಟು. ಇದರಲ್ಲಿ ಬಂತು ಅಂತಂದರೆ ಕೈಂಡ್ ಬಂದು ನಾನು ಸ್ಟೇಟ್ಫುಲ್ ಸೆಟ್ ಅಂತ ತಗೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಡಿಪ್ಲಾಯ್ಮೆಂಟ್ ಆಗಿತ್ತು ಅಂತಂದರೆ ಇಲ್ಲಿ ಕೈಂಡ್ ಬಂದು ಡಿಪ್ಲಾಯ್ಮೆಂಟ್ ಅಂತ ಇರುತ್ತೆ. ಇನ್ ಕೇಸ್ ಸೀಕ್ರೆಟ್ ಆಗಿತ್ತು ಅಂತಂದರೆ ಸೀಕ್ರೆಟ್ ಅಂತ ಇರುತ್ತೆ. ಇವಾಗ ಕಾನ್ಫಿಗ್ ಮ್ಯಾಪ್ ನೋಡಿದ್ರಲ್ಲ ಅದೇ ರೀತಿ ಇಲ್ಲಿ ಕಾನ್ಫಿಗ್ ಮ್ಯಾಪ್ ಅಂತ ಇರುತ್ತೆ. ಇನ್ ಕೇಸ್ ಕಾನ್ಫಿಗ್ ಮ್ಯಾಪ್ ML ಆಯಿತು ಅಂತಂದರೆ ಇದರಲ್ಲಿ ಬಂತು ಅಂತಂದರೆ ಇಲ್ಲಿ ನೋಡ್ಬೋದು. ಇದೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಲೇಬಲ್ ಆ್ಯಂಡ್ ವ್ಯಾಲ್ಯೂ ಅದಾದಮೇಲೆ ಬಂದು ನಾವು ಇಲ್ಲಿ ನೋಡ್ಬೋದು ರೆಪ್ಲಿಕಾಸ್ 3 ಅಂತ ಕೊಟ್ಟಿದ್ವಿ. ಇದು ಬಂದು ನಾನು 2 ಅಂತ ಮಾಡ್ತೀನಿ. ಏನಕ್ಕೆ ಅಂತ ಅಂದರೆ ನಾವು ಕಿಲ್ಲರ್ ಕೂಡ ಅದರಲ್ಲಿ ಕುಬರ್ನೆಟಿಸ್ ಕ್ಲಸ್ಟರ್ನ ಯೂಸ್ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಬಂದು ನಮಗೆ ಎರಡೇ ರೆಪ್ಲಿಕಾ ಎನೇಬಲ್ ಮಾಡೋಕ್ಕೆ ಕೊಡೋದು. ಅದಕ್ಕೋಸ್ಕರ ನಾನು ಇಲ್ಲಿ 2 ಮಾಡ್ತೀನಿ. ನೆಕ್ಸ್ಟು ನಾನು ಕಾಪಿ ಪೇಸ್ಟ್ ಮಾಡಿದಾಗ ಓಕೆ ಇದು ರೆಪ್ಲಿಕಾಸ್ 3 ಕೊಟ್ಟಿದ್ದೀನಿ ಅಂತಂದರೆ ಒಂದು ಪ್ರೈಮರಿ, ಇನ್ನೆರಡು ರೀಡ್ ಓನ್ಲಿ ಆಪ್ರೇಷನ್ಗೆ. ಓಕೆನಾ. ನೆಕ್ಸ್ಟ್ ಬಂತು ಅಂತಂದರೆ ಇದು ಇನಿಟ್ ಕಂಟೈನರು. ಇನಿಟ್ ಕಂಟೈನರಲ್ಲಿ ಬಂದು ನಾನು MySQL 7 ತಗೊಂಡು ಇಲ್ಲಿ ಕಾನ್ಫಿಗರೇಷನ್ ಅಪ್ಲೈ ಮಾಡಿದ್ದೀನಿ. ಈ ಇನಿಟ್ ಕಂಟೈನರ್ನ ನಾವು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ಲು ನಾವು MySQL ಇದು ಸ್ಟೇಟ್ಫುಲ್ ಸೆಟ್ ಡಾಟಾ ML ಫೈಲ್ನ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳಿ. ಅಪ್ಲೈ ಮಾಡಿದಾಗ ಅದು 1 by 1 ಕ್ರಿಯೇಟ್ ಮಾಡುತ್ತೆ. ಮೊದಲನೇದು ಬಂದು ಪ್ರೈಮರಿನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಒನ್ ಬಂದು ಸೆಕೆಂಡರಿನ ಕ್ರಿಯೇಟ್ ಮಾಡುತ್ತೆ. ಅದು ನೆಕ್ಸ್ಟ್ ಒಂದು ಸೆಕೆಂಡರಿ 2ನ ಕ್ರಿಯೇಟ್ ಮಾಡುತ್ತೆ. ಓಕೆನಾ. ನಮಗೆ ಬಂದು ಪ್ರೈಮರಿಗೆ ಬಂದು ನಮಗೆ ಈ ಪ್ರೈಮರಿ ಇಲ್ಲಿ ನೋಡಿದ್ರಲ್ಲ ಒಂದು ನಿಮಿಷ, ಇಲ್ಲಿ ನೋಡಿದ್ರಲ್ಲ ಈ ಕಾನ್ಫಿಗರೇಷನ್ ಅಪ್ಲೈ ಆಗಬೇಕು. ಪ್ರೈಮರಿಗೆ ಬಂದು ಈ ಕಾನ್ಫಿಗರೇಷನ್ ಅಪ್ಲೈ ಆಗಬೇಕು ಅಂತಂದ್ರೆ ರೈಟು ಮತ್ತು ರೀಡ್ ಪರ್ಮಿಷನ್ನು. ಸೆಕೆಂಡರಿಗೆ ಬಂದಾಗ ಈ ರೆಪ್ಲಿಕೇಶನ್ .cnf ಅಂತ ಏನಿದೆ ರೀಡ್ ಓನ್ಲಿ ಆಪ್ರೇಷನ್ ಇದು ಅಪ್ಲೈ ಆಗಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಇನಿಟ್ ಕಂಟೈನರಲ್ಲಿ ನಾನು ಒಂದು ಸ್ವಲ್ಪ ಕಮೆಂಟ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಇದೇನು ಕಮೆಂಟ್ಗಳು ಆಲ್ಮೋಸ್ಟ್ ಆನ್ಲೈನಲ್ಲಿ ಸಿಕ್ಬಿಡುತ್ತೆ. ಇದರಲ್ಲಿ ಏನು ಹೇಳ್ತಾ ಇದೆ ಅಂತ ಹೋಸ್ಟ್ ನೇಮು. ಇವಾಗ ಇನ್ ಕೇಸ್ ಏನಾದರೂ ಅಪ್ಲೈ ಮಾಡಿದಾಗ MySQL -0 ಅಂತ ಬಂದಾಗ ಇಲ್ಲಿ ಚೆಕ್ ಮಾಡುತ್ತೆ ಮೊದಲು. ಇನ್ ಕೇಸ್ ಏನಾದ್ರು ಸ್ಟೇಟ್ಫುಲ್ ಸೆಟ್ಟಲ್ಲಿ ನಾರ್ಮಲ್ ಆಗಿ 0, 1, 2, 3 ಆ ರೀತಿ ಕ್ರಿಯೇಟ್ ಆಗುತ್ತೆ. ಇದು ಚೆಕ್ ಮಾಡ್ತಾ ಇದೆ ಹೋಸ್ಟ್ ನೇಮು ಮತ್ತು 0 ಇಂದ ಸ್ಟಾರ್ಟ್ ಆಗ್ತಾ ಇದೆಯಾ ಅಥವಾ 1 ಇಂದ ಸ್ಟಾರ್ಟ್ ಆಗ್ತಾ ಇದೆಯಾ, ಇಲ್ಲ ಇನ್ ಕೇಸ್ ಏನಾದರೂ ABC ಆ ಥರ ಸ್ಟಾರ್ಟ್ ಆಗ್ತಾ ಇದೆಯಾ ಅಂತ. ಇನ್ ಕೇಸ್ ಏನಾದರೂ MySQL ಈ ರೀತಿ MySQL 0 ಈ ರೀತಿ ಸ್ಟಾರ್ಟ್ ಆಯಿತು ಅಂತಂದರೆ ಇದು ವ್ಯಾಲಿಡ್ ಅಂತ ಅರ್ಥ. ಇನ್ ಕೇಸ್ ಏನಾದರೂ ಈ ರೀತಿ ಸ್ಟಾರ್ಟ್ ಆಯಿತು ಅಂತ ಅಂದರೆ 0 WF ಅಂತ ಸ್ಟಾರ್ಟ್ ಆಯಿತು ಅಂತಂದರೆ ಇದು ಆಟೋಮೆಟಿಕ್ಕಾಗಿ ಇನಿಟ್ ಕಂಟೈನರ್ನ ಇದಾಗುತ್ತೆ ಅಂತಂದರೆ ಮುಂದೆ ಮೂವ್ ಆಗಲ್ಲ, ಅದು ಇನಿಟ್ ಕಂಟೈನರ್ ಸ್ಟಾಪ್ ಆಗುತ್ತೆ. ಓಕೆ ಇಲ್ಲಿ ಚೆಕ್ ಮಾಡ್ತಾ ಇದೆ 0 ಇದೆ ಏನಿದೆಯಾ ಅಂತ. ಇನ್ ಕೇಸ್ ಏನಾದರೂ ಈ ಪರ್ಟಿಕ್ಯುಲರ್ ಹೋಸ್ಟ್ ನೇಮ್ ಏನಾದರೂ 0 ಇತ್ತು ಅಂತ ಅಂದರೆ ರೈಟ್ ಅಂತಂದರೆ ಪ್ರೈಮರಿ ಕಾನ್ಫಿಗರೇಷನ್ ಅಪ್ಲೈ ಮಾಡುತ್ತೆ. ಅಂತಂದರೆ ಇದನ್ಗೆ ಅರ್ಥ ಆಗ್ಬಿಡುತ್ತೆ 0 ಅಂತ ಇತ್ತು ಅಂತಂದರೆ ಇದು ಪ್ರೈಮರಿ ಅಂತ ಅಂದರೆ ಮೇನು ರೀಡು ಮತ್ತು ರೈಟ್ ಆಪ್ರೇಷನ್ ಮಾಡೋಕ್ಕೆ ಈ ಪರ್ಟಿಕ್ಯುಲರ್ ಪಾಡು ಅಂತ ಸೆಲೆಕ್ಟ್ ಮಾಡ್ಕೊಳುತ್ತೆ. ಇದರಲ್ಲಿ ಬಂತು ಅಂತಂದರೆ ಒಂದೇ ಒಂದು ಪ್ರೈಮರಿ ಇರುತ್ತೆ, ಇನ್ನು ಮಿಕ್ಕಿದೆಲ್ಲ ಸ್ಲೇವ್ ನೋಡ್ಗಳಿರುತ್ತೆ ಅಂದರೆ ರೀಡ್ ನೋಡ್ಗಳಿರುತ್ತೆ. ಓಕೆನಾ. ಇನ್ ಕೇಸ್ ಏನಾದರೂ 0ಗಿಂತ ಮೇಲ್ಗಡೆ ಇತ್ತು ಅಂತಂದ್ರೆ 0 ಆಗಿಲ್ಲ ಅಂತ ಅಂದರೆ ಅದು ಬಂದು ರೀಡ್ ಆಪ್ರೇಷನ್ ಅಂದ್ಬಿಟ್ಟು ಆ ರೀಡ್ ಏನಿದೆ ಕಾನ್ಫಿಗರೇಷನ್ ಅದನ್ನು ಅಪ್ಲೈ ಮಾಡುತ್ತೆ ಅಂತ ರೆಪ್ಲಿಕಾ ಕಾನ್ಫಿಗರೇಷನ್ ಏನಿದೆ ಅಪ್ಲೈ ಮಾಡುತ್ತೆ. ಓಕೆನಾ. ಇದು ಇನಿಟ್ ಕಂಟೈನರ್ ಕೆಲಸ. ಮೊದಲು ಚೆಕ್ ಮಾಡೋದು ಯಾವುದು ಕ್ರಿಯೇಟ್ ಆಗಿದೆ ಅಂತ, ಅದ್ರ ಪ್ರಕಾರ ಕಾನ್ಫಿಗರೇಷನ್ ಅಪ್ಲೈ ಮಾಡ್ತಾ ಹೋಗೋದು. ಅದಾದಮೇಲೆ ವ್ಯಾಲ್ಯೂ ಮೌಂಟ್ಗಳು ಇಲ್ಲಿ ನೋಡ್ಬೋದು ಮೌಂಟ್ ಆಗ್ತಾ ಇದೆ. ಇದ್ರ ಇನ್ಫಾರ್ಮೇಷನ್ ಮುಂದೆ ಹೇಳ್ತೀನಿ ನಿಮಗೆ. ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಬಂತು ಅಂತಂದರೆ ಕ್ಲೋನ್ MySQL. ಓಕೆನಾ. ಈ ಕಂಟೈನರ್ ಕೆಲಸ ಏನು ಅಂತ ಅಂದರೆ ಇದು ಇನ್ ಕೇಸ್ ಏನಾದರೂ ಫಾರ್ ಎಕ್ಸಾಂಪಲ್ಲು MySQL 0 ಸ್ಟಾರ್ಟ್ ಆಯಿತು ಅಂತ ತಿಳ್ಕೊಳ್ಳಿ. ಓಕೆನಾ. MySQL 0 ಸ್ಟಾರ್ಟ್ ಆಯಿತು, ಅದು ಬಂದು ಮೇನ್ ಕಂಟೈನರು. ಇನ್ ಕೇಸ್ ಏನಾದರೂ ನೆಕ್ಸ್ಟು ಇನ್ನೊಂದು ಕಂಟೈನರ್ ಸ್ಟಾರ್ಟ್ ಆಯಿತು ಅಂತ ತಿಳ್ಕೊಳ್ಳಿ, ಇನ್ನೊಂದು ಪಾಡ್ ಸ್ಟಾರ್ಟ್ ಆಯಿತು ಅಂತ ತಿಳ್ಕೊಳ್ಳಿ. ಅವಾಗ ಏನು ಮಾಡುತ್ತೆ ಆ ಪಾಡ್ಗೆ ಪ್ರೈಮರಿಲಿ ಏನು ಡೇಟಾ ಇರುತ್ತೋ ಅದನ್ನು ಕಾಪಿ ಮಾಡುತ್ತೆ. ಇನ್ ಕೇಸ್ ಏನಾದರೂ ಇವಾಗ ಫಾರ್ ಎಕ್ಸಾಂಪಲ್ ರೆಪ್ಲಿಕಾ ಸೆಟ್ 3 ಅಂತ ಕೊಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ. 3 ಅಂತ ಕೊಟ್ಟು ನೆಕ್ಸ್ಟು ನಾನೇನಾದರೂ 3ಗೆ ಮೂವ್ ಮಾಡಿದಾಗ ಏನು ಮಾಡುತ್ತೆ ಈ 3, 1, 2, 3 ಏನಿದೆ ಅದ್ರದ್ದು ಡೇಟಾ ಸ್ಟೋರ್ ಆಗಿರುತ್ತಲ್ಲ ಆ ಡೇಟಾನ ಇದು ಬಂದು ಕ್ಲೋನ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಯಾವ್ದು ಕಂಟೈನರ್ ಕ್ರಿಯೇಟ್ ಆಗ್ತಾಯಿದೆ ಹೊಸ ಕಂಟೈನರು ಅದಕ್ಕೆ ಕಾಪಿ ಮಾಡುತ್ತೆ. ಓಕೆನಾ. ಆ ರೀತಿ ಪ್ರೋಸೆಸ್ಸು ಇದರಲ್ಲಿ ಈ ಸ್ಟೆಪ್ಪಲ್ಲಿ ನಡೆಯುತ್ತೆ. ನೆಕ್ಸ್ಟು ಅದನ್ನೇ ಆ ಡೇಟಾ ಎಲ್ಲನೂ ಮೌಂಟ್ ಮಾಡ್ತಾ ಇದೀವಿ ಅಷ್ಟೇ. ನೆಕ್ಸ್ಟ್ ಬಂತು ಅಂತಂದರೆ ಇದು ಮೇನ್ ಕಂಟೈನರ್ ಆಗಿರುತ್ತೆ. ಇದರಲ್ಲಿ ಬಂದು ನೀವು ಯಾವಾಗ ಪಾಡ್ ಕ್ರಿಯೇಟ್ ಆಗುತ್ತೋ ಆ ಪಾಡ್ಗೆ ಈ MySQL ಏನಿದೆ ಡೇಟಾಬೇಸ್ ಅದು ಕ್ರಿಯೇಟ್ ಆಗುತ್ತೆ. ಅದನ್ನ ಮುಂದೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಕೇಸ್ ಏನಾದರೂ ಕನ್ಫ್ಯೂಸ್ ಆಗಿತ್ತು ಅಂತಂದರೆ ಇದರಲ್ಲಿ ರಿಸೋರ್ಸ್ ಕೋಟೆಗಳೆಲ್ಲ ಮೆನ್ಷನ್ ಮಾಡಿದ್ದೀವಿ. ಎಷ್ಟು GB CPU ಬೇಕು ರನ್ ಆಗೋಕ್ಕೆ, ಎಷ್ಟು GB ಮೆಮೊರಿ ಬೇಕು ಅಂತ. ನೆಕ್ಸ್ಟು ಅದಾದಮೇಲೆ ಬಂದು ನಾವು ಇನ್ನೊಂದು ಬ್ಯಾಕಪ್ ಅಂತ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು ಈ ಕಂಟೈನರ್ ಬಂದು ಏನಕ್ಕೆ ಅಂದರೆ ಇದನ್ನು ಸೈಡ್ ಕಾರ್ ಅಂತ ಕರಿತೀವಿ. ಸೈಡ್ ಕಾರ್ ಅಂತ ಅಂದರೆ ಒಂದೇ ಪಾಡ್ ಒಳಗಡೆ 2 ಕಂಟೈನರ್ ಕ್ರಿಯೇಟ್ ಆಗುತ್ತೆ. ಒಂದು ಬಂದು ಮೇನ್ ಕಂಟೈನರ್ ಆಗಿರುತ್ತೆ, ಇನ್ನೊಂದು ಬಂದು ಸೈಡ್ ಕಾರ್ ಕಂಟೈನರ್ ಆಗಿರುತ್ತೆ. ಸೈಡ್ ಕಾರ್ ಕಂಟೈನರ್ ಕೆಲಸ ಏನು ಅಂತಂದರೆ ಇನ್ ಕೇಸ್ ಏನಾದರೂ ಯಾವುದಾದ್ರೂ ಪ್ರೈಮರಿ ಕೋಡ್ ಒಳಗಡೆ ಏನಾದರೂ ಡೇಟಾ ಏನಾದರೂ ಆ್ಯಡ್ ಆಯಿತು ಅಂತ ಅಂದಾಗ ಈ ಸೈಡ್ ಕಾರ್ ಕಂಟೈನರು ಆ ಪ್ರೈಮರಿಗೆ ಆ್ಯಡ್ ಆಗಿರೋ ಡೇಟಾನ ರೆಪ್ಲಿಕೇಟ್ ಮಾಡುತ್ತೆ. ಅಂತಂದರೆ ಬೇರೆ ಬೇರೆ ಡಿಫ್ರೆಂಟು ಪಾರ್ಟ್ಸ್ಗಳಿದೆ ಅದಕ್ಕೆ ರೆಪ್ಲಿಕೇಟ್ ಮಾಡುತ್ತೆ. ಆ ಕೆಲಸನ ಇದು ಮಾಡುತ್ತೆ.
ಓಕೆನಾ. ಇದ್ರದ್ದೆಲ್ಲ ಅಲ್ಲೇ ಇನ್ಫಾರ್ಮೇಷನ್ ಇರೋದು. ಇಲ್ಲಿ ನೋಡ್ಬೋದು MySQL ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಇದನ್ನು ಬೇಕಾದ್ರೆ ನೀವು ಸೀಕ್ರೆಟ್ಸಲ್ಲಿ ಬೇಕಾದ್ರೆ ಮೆನ್ಷನ್ ಮಾಡ್ಬೋದು, ಅಟ್ಯಾಚ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ನಾನು ಡೈರೆಕ್ಟಾಗಿ ಡಿಸ್ಪ್ಲೇ ಮಾಡಿದ್ದೀನಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬಂದಾಗ ನಾವು ತಿಳ್ಕೊಳ್ಳೋಣ ಯಾವ ರೀತಿ ಇದು ಮಾಡೋದು ಅಂತ. ಇಲ್ಲಿ ಬಂದು ಪಾಸ್ವರ್ಡ್ ಬಂದು ನಾನು ಯಾವುದೇ ರೀತಿ ಪಾಸ್ವರ್ಡ್ನ ಮೆನ್ಷನ್ ಮಾಡ್ತಾ ಇಲ್ಲ. ಪಾಸ್ವರ್ಡ್ ಬೇಕಾದ್ರೆ ಇಲ್ಲಿ ಪಾಸ್ವರ್ಡ್ ಮೆನ್ಷನ್ ಮಾಡ್ಕೋಬೋದು. ಅದಾದಮೇಲೆ ಒಂದು ವ್ಯಾಲ್ಯೂಮ್ನ ಮೌಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಇನ್ ಕೇಸ್ ಏನಾದರೂ ನೀವು ನೋಡ್ಬೋದು PVPVC ಇಲ್ಲಿ ಮೌಂಟ್ ಮಾಡ್ತಾ ಇದ್ದೀನಿ ನಾನು. PVPVC ಯಾವ ರೀತಿ ಮೌಂಟ್ ಮಾಡೋದು ಅಂತ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ರೀಡ್ ರೈಟ್ ಒನ್ಸು ಇದೇನು ಅಂತ. ಇದರಲ್ಲಿ ಬಂತು ಅಂದರೆ ಜಸ್ಟ್ ಸ್ಟೇಟ್ಫುಲ್ ಸೆಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಲೆಂತಿ ವಿಡಿಯೋ ಆಗುತ್ತೆ ಇದು. ಓಕೆ, ಇವಾಗ 3 ಕಾನ್ಫಿಗರೇಷನ್ ಅಪ್ಲೈ ಮಾಡೋಣ ನಾವು. ಇವಾಗ ಬಂದು ನಾನು ಒಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ನ ತಗೊಳ್ತೀನಿ. ಕಿಲ್ಲರ್ ಕೋಡ್ ಒಳಗಡೆ ಹೋಗಿ ನಾನೊಂದು ಕ್ಲಸ್ಟರ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸ್ಟಾರ್ಟ್ ಅಂತ ಕೊಟ್ಟೆ. ಓಕೆ, kubectl get pods ಅಂತ ಕೊಡ್ತೀನಿ. ಯಾವುದೇ ರೀತಿ ಪಾಡ್ಗಳಿಲ್ಲ ಇವಾಗ ಬಂದು ನಾನು 1 by 1 ಕ್ರಿಯೇಟ್ ಮಾಡ್ತೀನಿ. ಮೊದಲನೇದು ಬಂದು ಸ್ಟೇಟ್ಫುಲ್ ಸೆಟ್ ಡಾಟ್ YML. ಇದರೊಳಗಡೆ ಬಂದು ನಾನು ಸ್ಟೇಟ್ಫುಲ್ ಸೆಟ್ದು ಡೇಟಾ ಏನಿದೆ ಅದನ್ನು ನಾನು ಕಾಪಿ ಮಾಡ್ತೀನಿ. ಕಾಪಿ. ಓಕೆ, ಇದನ್ನು ಸೇವ್ ಮಾಡ್ತೀನಿ. ಓಕೆ, vi config map ಡಾಟ್ YML. vi.svc ಅಂತ ಕೊಡ್ತೀನಿ. SVC ಅಂತ ಅಂದರೆ ಸರ್ವಿಸ್ ಅಂತ ಅರ್ಥ. ಓಕೆ, ಸರ್ವಿಸಲ್ಲಿ ಹೋಗಿ ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಓಕೆ, ಸೇವ್ ಮಾಡಿದೆ. ಇವಾಗ LS ಮಾಡ್ತು ಅಂತ ಅಂದರೆ ಇಲ್ಲಿ ನೋಡ್ಬೋದು ಕಾನ್ಫಿಗ್ ಮ್ಯಾಪ್ ಇದೆ, ಸ್ಟೇಟ್ಫುಲ್ ಸೆಟ್ ಇದೆ, ಮತ್ತು SVC ಇದೆ. ಇಲ್ಲಿ ಯಾವುದೇ ರೀತಿ ನೀವು PV ಕೊಡೋ ಅವಶ್ಯಕತೆ ಇರಲ್ಲ. ಯಾಕಂತಂದರೆ ಇದು ಸ್ಟೋರೇಜ್ ಕ್ಲಾಸ್ನ ಆ್ಯಡ್ ಮಾಡ್ಕೊಂಡಿದೆ. ಡೈನಾಮಿಕ್ ಪ್ರೊವಿಷನಿಂಗ್ ಅಂತ ಕರಿತೀವಿ ನಾವು. ಅದನ್ನು ಚೆಕ್ ಮಾಡಬೇಕು ಅಂತಂದರೆ ಡೈನಾಮಿಕ್ ಪ್ರೊವಿಷನಿಂಗ್ ಮಾಡಿದ್ದೀರಾ ಅಂತ. ಇದು ಆಲ್ರೆಡಿ ಇನ್ಬಿಲ್ಟ್ ಡೈನಾಮಿಕ್ ಪ್ರೊವಿಷನಿಂಗ್ ಮಾಡಿರ್ತಾರೆ. ಇನ್ ಕೇಸ್ ಮಾಡಿದ್ದು ಗೊತ್ತಾಗಿಲ್ಲ ಅಂತಂದರೆ ನಾನು ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಜಸ್ಟ್ ಚೆಕ್ ಮಾಡಬೇಕು ಅಂತಂದರೆ ಡೈನಾಮಿಕ್ ಪ್ರೊವಿಷನಿಂಗ್ ಆಗಿದೆಯಾ ಅಂತ. kubectl get SC ಅಂತ ಕೊಡಿ. SC ಅಂತಂದರೆ ಸ್ಟೋರೇಜ್ ಕ್ಲಾಸ್ ಅಂತ ಅರ್ಥ. ಇಲ್ಲಿ ನೋಡ್ಬೋದು ಆಲ್ರೆಡಿ ನಮಗೆ ಒಂದು ಪ್ರೊವೈಡ್ ಮಾಡಿದ್ದಾರೆ. ಒಂದು ಸ್ಟೋರೇಜ್ ಪಥ ಅಂದರೆ ಒಂದು ಹಾರ್ಡ್ ಡಿಸ್ಕ್ ಅಂತ ತಿಳ್ಕೊಳ್ಳಿ. ಒಂದು ಹಾರ್ಡ್ ಡಿಸ್ಕ್ನ ಪ್ರೊವೈಡ್ ಮಾಡಿದ್ದಾರೆ. ಇದನ್ನೇ ಯೂಸ್ ಮಾಡ್ಕೊಂಡು ನಾವು ಕ್ಲೈಮ್ ಮಾಡ್ಕೊಳ್ಳೋಣ ಅಂತಂದರೆ ಈ ಸ್ಟೇಟ್ಫುಲ್ ಸೆಟ್ ಒಳಗಡೆ ನಾನು PVCದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದನ್ನು ಇನ್ನೊಂದ್ಸರಿ ನೋಡೋಣ. ಇಲ್ಲಿ ಫುಲ್ ಡೌನಲ್ಲಿ ಬಂತು ಅಂತಂದರೆ ಇಲ್ಲಿ ನೋಡ್ಬೋದು ಎಲ್ಲ ಕ್ಲೈಮ್ ಟೆಂಪ್ಲೇಟ್ ಏನಿದೆ ಇದರೊಳಗಡೆ ಎಲ್ಲ ಡೇಟಾನ ಕೊಟ್ಟಿದ್ದೀನಿ ನಾನು. ಸ್ಪೆಸಿಫಿಕೇಷನ್ನು, ಯಾವ ಮೂಡಲ್ಲಿ ಇದು ಆಪ್ರೇಟ್ ಆಗಬೇಕು, ಮತ್ತು ರಿಕ್ವೆಸ್ಟ್ ಎಷ್ಟು GB ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಕೊಟ್ಟಿದ್ದೀವಿ ನೋಡಿ. 5 GBನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಾವು. ಈ ರೀತಿ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿದ್ವಿ ನಾವು. ಓಕೆ, ಮತ್ತು ಇಲ್ಲಿ ಎಲ್ಲಿಗೆ ಮೌಂಟ್ ಆಗಬೇಕು ಇದೆಲ್ಲ ನೀವು ಎಲ್ಲ ಕನ್ಫ್ಯೂಸ್ ಆಗ್ತೀರಾ. ಇದು ಮುಂದೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇವಾಗ ನಾವು ಅಪ್ಲೈ ಮಾಡೋಣ. kubectl 1 by 1 ಅಪ್ಲೈ ಮಾಡೋ ಬದಲು ನಾನು ಏನು ಮಾಡ್ತೀನಿ, kubectl ಅಪ್ಲೈ ಒಂದೇ ಪಾತಲ್ಲಿ ಇರೋದ್ರಿಂದ ನಾನು ಡಾಟ್ ಅಂತ ಕೊಟ್ಟರೆ ಪ್ರೆಸೆಂಟ್ ಡೈರೆಕ್ಟ್ರಿಯಲ್ಲಿ ಯಾವುದಿದೆ YAML ಫೈಲ್ ಇದೆ ಎಲ್ಲ ಅಪ್ಲೈ ಮಾಡ್ಕೊಳುತ್ತೆ. ಓಕೆ, ಇಲ್ಲಿ ನೋಡ್ಬೋದು. ಇವಾಗ ನಾನು kubectl get pods ಮಾಡ್ತೀನಿ. ಇವಾಗ ನೋಡ್ಬೋದು ಪಾಡಲ್ಲಿ ಇಲ್ಲಿ 2 ಕಂಟೈನರ್ ಕ್ರಿಯೇಟ್ ಆಗ್ತಾ ಇದೆ. ಮೊದಲನೇ ಕಂಟೈನರ್ ಬಂದು ಮೇನ್ ಕಂಟೈನರು. ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಇಲ್ಲಿ ಎಲ್ಲಿದೆ ಅದು ಸ್ಟೇಟ್ಫುಲ್ ಸೆಟ್ಟು. ಇಲ್ಲಿ ಡೌನಲ್ಲಿ ಹೋಯ್ತು ಅಂತ ಅಂದರೆ MySQL ಅಂತ ಇದೆ ನೋಡಿ. ಬ್ಯಾಕಪ್ ಇದು ಇಲ್ಲಿ ನೋಡ್ಬೋದು. ಈ ಕಂಟೈನರ್ ರನ್ ಆಗ್ತಾಯಿದೆ, ಮೇನ್ ಕಂಟೈನರ್ ರನ್ ಆಗ್ತಾಯಿದೆ. ಮೇನ್ ಕಂಟೈನರ್ ಒಳಗಡೆನೆ ಇನ್ನೊಂದು ಸೆಕೆಂಡ್ ಒಂದು ಕಂಟೈನರ್ ಇದೆಯಲ್ಲ ನೋಡಿ, ಇಲ್ಲಿ ಎರಡನೇದು ಅಂತ ತೋರಿಸ್ತಾ ಇದೆಯಲ್ಲ, ಇದು ಬಂದು ಸೈಡ್ ಕಾರ್ ಕಂಟೈನರ್. ಇನ್ ಕೇಸ್ ಏನಾದರೂ ಇದರಲ್ಲಿ ಏನಾದ್ರು ರೈಟ್ ಆಯಿತು ಅಂತ ಅಂದರೆ ಇನ್ನು ನೆಕ್ಸ್ಟು ಯಾವುದು ಇದು ಬರುತ್ತೋ ನೋಡಿ, ಯೂನಿಟ್ ಕಂಟೈನರ್ ಆಗಿದೆ ನೋಡಿ. ಮೊದಲನೇ ಕಂಟೈನರು ಮೇನ್ ಕಂಟೈನರು ಬ್ರಿಂಗ್ ಆಗಿದೆ ಅಂತಂದರೆ ಅಪ್ ಆಗಿದೆ. ಸೆಕೆಂಡ್ನೇ ಕಂಟೈನರ್ ಇನ್ನೂ ಅಪ್ ಆಗಿಲ್ಲ. ಅಪ್ ಆದಾಗೆ ನೋಡ್ಬೋದು ರನ್ನಿಂಗ್ ಅಂತ ಬರ್ತಾ ಇದೆ. ಅಂತಂದರೆ ಒಂದು ಕಂಟೈನರ್ ಅಪ್ ಆಗಿದೆ, ಇನ್ನೊಂದು ಕಂಟೈನರ್ ಇನ್ನೂ ಇದೆ. ಯಾಕಂತಂದರೆ ಸೈಡ್ ಕಂಟೈನರ್ ಬಂದು ನಾವು ಯಾವಾಗ ನಾವು ಅಪ್ಲೈ ಮಾಡ್ತೀವಿ ಅವಾಗ ಅದು ರನ್ ಆಗುತ್ತೆ. ರೆಪ್ಲಿಕೇಶನ್ ಇನ್ ಕೇಸ್ ರೈಟಲ್ಲಿ ಏನಾದರೂ ಬರೀತು ಅಂತಂದಾಗ ರೈಟ್ ಮೂಡಲ್ಲಿ ಹೋಗಿ ಏನಾದರೂ ಡೇಟಾನ ಆ್ಯಡ್ ಮಾಡ್ತು ಅಂತಂದಾಗ ಅದು ರನ್ ಆಗುತ್ತೆ. ಓಕೆ, ಗೆಟ್ ಪಾಡ್ಸ್. ಓಕೆ, ಇಲ್ಲಿ ನೋಡ್ಬೋದು 2 ಕಂಟೈನರ್ ರನ್ ಆಗಿದೆ. ಇವಾಗ ಏನಕ್ಕೆ ರನ್ ಆಗಿದೆ ಅಂತ ಅಂದರೆ ಇಲ್ಲಿರೋ ಡೇಟಾನ ಇಲ್ಲಿ ಕಾಪಿ ಮಾಡ್ತಾ ಇದೆ. ಅದಕ್ಕೋಸ್ಕರ ಅಂತಂದರೆ ಮೊದಲು ಯಾವ್ದು ಕಂಟೈನರ್ ಇರುತ್ತೋ ಮೇನ್ ರೈಟ್ ಕಂಟೈನರ್, ಇದು ಪ್ರೈಮರಿ ಕಂಟೈನರು, ಇದು ಅಪ್ ಆಯಿತು. ಅಪ್ ಆದಮೇಲೆ ಸೆಕೆಂಡ್ನೇದು ಕ್ರಿಯೇಟ್ ಆಗ್ತಾ ಇದೆ. ಆ ಸೆಕೆಂಡ್ನೇದು ಕ್ರಿಯೇಟ್ ಆಗಬೇಕು ಅಂತಂದರೆ ಇಲ್ಲಿರೋ ಡೇಟಾನ ಕಾಪಿ ಮಾಡ್ತಾ ಇದೆ ಅಷ್ಟೇ. ಇಲ್ಲಿ ಏನೇನು ಡಿಫಾಲ್ಟಾಗಿ ಡೇಟಾಬೇಸ್ ಇತ್ತು ಅದನ್ನು ಇದು ಕಾಪಿ ಮಾಡ್ತಾ ಇದೆ ಅಷ್ಟೇ. ಇದು ಪೆಂಡಿಂಗ್ ಅಂತ ಬರ್ತಾ ಇದೆ.
ನೋಡ್ಬೋದು ಇದು ಇದಾಗ್ತಾ ಇದೆ, ರನ್ ಆಗ್ತಾ ಇದೆ. ಸ್ವಲ್ಪ ಟೈಮ್ ಕೊಟ್ಟರೆ ಅದು ರನ್ ಆಗುತ್ತೆ. ಓಕೆನಾ. ಇವಾಗ ಏನಾಗುತ್ತೆ ಅಂತಂದರೆ ಇದು MySQL 1 ಅಂತ ತಿಳ್ಕೊಳ್ಳಿ. ಓಕೆನಾ. ಇದು ಬಂದು ರೀಡ್ ಆಪ್ರೇಷನ್ಗೆ 0 ಅಂತ ಇರೋದು ಯಾವಾಗ್ಲೂ ಪ್ರೈಮರಿ ಅಂತಂದರೆ ರೈಟ್ ಆಪ್ರೇಷನ್ ಮತ್ತು ರೀಡ್ ಆಪ್ರೇಷನ್ ಎರಡಕ್ಕೂ ಯೂಸ್ ಮಾಡ್ಕೊಳ್ತೀವಿ. ಇದನ್ನು ನಾವು ಟಾರ್ಗೆಟ್ ಮಾಡ್ತೀವಿ. ಹೆಡ್ಲೆಸ್ ಸರ್ವಿಸಲ್ಲಿ ಇದನ್ನು ಟಾರ್ಗೆಟ್ ಮಾಡ್ತೀವಿ. ಇದಕ್ಕೆ ಬಂದು ನಾವು ರೈಟ್ ಆಪ್ರೇಷನ್ ಮಾಡ್ತೀವಿ. ಇನ್ನು ಮಿಕ್ಕಿದವೆಲ್ಲ ರೀಡ್ ಆಪ್ರೇಷನ್ಗೆ ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ. ಓಕೆ ಇವಾಗ ಎರಡನೇ ಕಂಟೈನರ್ ಕ್ರಿಯೇಟ್ ಆಯಿತು. ಸ್ಟಾರ್ಟಿಂಗಲ್ಲಿ MySQL 0 ಕ್ರಿಯೇಟ್ ಆಯಿತು, ಇದು ಪ್ರೈಮರಿ. ಓಕೆನಾ. ಇದರಲ್ಲಿರೋ ಡೇಟಾನ ಯೂಸ್ ಮಾಡಿಕೊಂಡು ಇದು ಕ್ರಿಯೇಟ್ ಆಯಿತು, ಇದರೊಳಗಡೆ ಎಲ್ಲ ಡೇಟಾನ ರೆಪ್ಲಿಕೇಟ್ ಮಾಡ್ತು. ನೆಕ್ಸ್ಟು ಇದು ಕ್ರಿಯೇಟ್ ಮಾಡಿದಾಗ ಇದು ಗೊತ್ತಿರಲ್ಲ ಯಾವುದು ಪ್ರೈಮರಿ, ನಾನು ಯಾವುದನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಅಂದರೆ ಪ್ರೈಮರಿ ಯಾವುದು ಅಂತ ಗೊತ್ತಿರಲ್ಲ. ಅವಾಗ ಏನು ಮಾಡುತ್ತೆ, ಇದು ಬಂದು ಬಿಹೈಂಡ್ ಅಂತಂದರೆ ಹಿಂದೆ ಯಾವುದಿದೆ ಇದು ಕಮ್ಯುನಿಕೇಟ್ ಮಾಡುತ್ತೆ. ನೋಡಪ್ಪ ನಾನು ಕ್ರಿಯೇಟ್ ಮಾಡಿದ್ದೀನಿ, ನಿನ್ನ ಡೇಟಾ ಇರೋದನ್ನು ನನಗೆ ರಿಪ್ಲಿಕೇಟ್ ಮಾಡು ಅಂತ. ಓಕೆನಾ. ಈ ಡೇಟಾ ಬಂದು ಇದಕ್ಕೆ ರಿಪ್ಲಿಕೇಟ್ ಆಗುತ್ತೆ. ಅವಾಗ ಇದು ಗೊತ್ತಾಗುತ್ತೆ, ಓಕೆ ನಾನು ಕಾಂಟ್ಯಾಕ್ಟ್ ಮಾಡಬೇಕಾಗಿರೋದು ನೆಕ್ಸ್ಟು ಏನಾದರೂ ರೈಟ್ ಆಪ್ರೇಷನ್ ಮಾಡಿದಾಗ ಕಾಂಟ್ಯಾಕ್ಟ್ ಮಾಡಬೇಕಾಗಿರೋದು ಯಾವುದು ಅಂತಂದರೆ ಇದನ್ನ ಅಂತ. ಯಾಕಂದರೆ ಇದ್ರ ಡೇಟಾ ಎಲ್ಲ ಇದ್ರದ್ದು ಇನ್ಫಾರ್ಮೇಷನ್ನು DNS ನೇಮು ಎಲ್ಲ ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಯಾವಾಗ ಇದು ಕ್ರಿಯೇಟ್ ಆಯಿತು, ಇದರಿಂದ ಇದು ಕಾಪಿ ಆಯಿತು, ಇದು ಗೊತ್ತಾಯಿತು, ಓಕೆ ನಾನು ಇದನ್ನು ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ, ಡೈರೆಕ್ಟಿಗೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಓಕೆ ಇದರಲ್ಲಿ ಪೆಂಡಿಂಗ್ ಅಂತ ಬರುತ್ತೆ. ಏನಕ್ಕೆ ಅಂತ ನೋಡೋಣ. ಇದೇನಕ್ಕೆ ಅಂತ ಅಂದರೆ ನಮಗೆ ಈ Kubernetes ಕ್ಲಸ್ಟರ್ ಬಂದು ಲಿಮಿಟೆಡ್ ರಿಸೋರ್ಸ್ನ ಕೊಟ್ಟಿದ್ದಾರೆ, ಲಿಮಿಟೆಡ್ CPU ಮತ್ತು ರ್ಯಾಮ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಪರ್ಟಿಕ್ಯುಲರ್ ಆಗಿ 2 ಪಾಡ್ನ ಮಾತ್ರ ಕ್ರಿಯೇಟ್ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ಈ ರೀತಿ ಎರರ್ ಬರ್ತಾ ಇದೆ. ಜಸ್ಟ್ kubectl ಇನ್ ಕೇಸ್ ಏನಾದರೂ ಡಿಬಗ್ ಮಾಡಬೇಕು ಅಂತಂದರೆ ಡಿಸ್ಕ್ರೈಬ್ ಅಂತ ಕೊಟ್ಟು ಪಾಡ್ ನೇಮ್ ಕೊಡಿ, MySQL 2 ಎಂಟರ್ ಕೊಟ್ಟರೆ ಇಲ್ಲಿ ನೋಡ್ಬೋದು 2 ಇನ್ಸಫಿಷಿಯೆಂಟ್ ಮೆಮೊರಿ ಅಂತ ಬರುತ್ತೆ. ಅಂದರೆ ಇನ್ಸಫಿಷಿಯೆಂಟ್ ಇದೆ, ಅದಕ್ಕೋಸ್ಕರ ಅದು ಇನ್ನೂ ಕ್ರಿಯೇಟ್ ಆಗ್ತಾ ಇಲ್ಲ. ಓಕೆ ಇದು ಕ್ರಿಯೇಟ್ ಆಗಲ್ಲ. ಅದರಿಂದ ನಾವೇನು ಮಾಡೋಣ ಅಂತಂದರೆ ರೆಪ್ಲಿಕಾ ಸೆಟ್ ಬಂತು ಅಂತಂದರೆ 2 ಮಾಡೋಣ. ರೆಪ್ಲಿಕಾ ಸೆಟ್ 2 ಮಾಡಬೇಕು ಅಂತಂದರೆ YAML ಫೈಲ್ಗೆ ಹೋಗಬೇಕಾಗುತ್ತೆ. 2 ಮೆಥಡಲ್ಲಿ ನಾವು ಚೇಂಜಸ್ ಮಾಡ್ಬೋದು. ಮೊದಲನೇದು ಬಂದು ಎಡಿಟ್ ಮೋಡ್ಗೆ ಹೋಗಿ, ಇನ್ನೊಂದು ಬಂದು ಡೈರೆಕ್ಟಾಗಿ YAML ಫೈಲ್ನೇ ಸ್ಟೇಟ್ಫುಲ್ ಸೆಟ್ YAML ಇನ್ಸರ್ಟು 2 ಕೊಟ್ಟು kubectl apply -f ಡಾಟ್ ಅಂತ ಕೊಡ್ತು ಅಂತಂದರೆ ಕಾನ್ಫಿಗರೇಷನ್ ಅಪ್ಲೈ ಆಗುತ್ತೆ. ಇವಾಗ 3 ಇರೋದು 2 ಆಗಿರುತ್ತೆ. ಓಕೆ ಇಲ್ಲಿ 2 ಆಗಿದೆ. ಇವಾಗ ಬಂದು ನಾವೇನು ಮಾಡೋಣ ಅಂತಂದರೆ ನಾರ್ಮಲಾಗಿ ಏನಾಗುತ್ತೆ ಅಂತ ಅಂದರೆ ನಿಮಗೆ ಹೇಳಬೇಕು ಅಂತಂದರೆ ನಾರ್ಮಲಾಗಿ ಏನಾಗುತ್ತೆ, ಇಲ್ಲಿ ಬಂದು ಸಪ್ರೇಟು ಸ್ಟೇಟ್ಲೆಸ್ ಅಪ್ಲಿಕೇಶನ್ ಇರುತ್ತೆ. ಸ್ಟೇಟ್ಲೆಸ್ ಅಪ್ಲಿಕೇಶನ್ ಅಂತಂದರೆ ಈ ರೀತಿ ನಿಮಗೆ GUI ಇರುತ್ತೆ. ಓಕೆನಾ. ಯೂಸರ್ ಬಂದು ಇದು ಸಬ್ಮಿಟ್ ಬಟನ್ ಅಂತ ತಿಳ್ಕೊಳ್ಳಿ. ಓಕೆನಾ. ಇದು ಬಂದು ಬ್ಯಾಕ್ ಎಂಡ್ ಪಾಡ್ ಕನೆಕ್ಟ್ ಆಗಿರುತ್ತೆ. ಬ್ಯಾಕ್ ಎಂಡ್ ಬಂದು ಡೇಟಾಬೇಸ್ ಅಂತ ತಿಳ್ಕೊಳ್ಳಿ. ಯಾವುದೇ ರೀತಿ API ಯಾವುದು ಇಲ್ಲ ಅಂತ ತಿಳ್ಕೊಳ್ಳಿ, ಜಸ್ಟು ಡೇಟಾಬೇಸ್ ಅಂತ ತಿಳ್ಕೊಳ್ಳಿ. ಓಕೆನಾ. ಇಲ್ಲಿ ಸುಮಾರು ಪಾಡ್ಗಳಿರುತ್ತೆ, ಡೇಟಾಬೇಸಲ್ಲಿ ಸುಮಾರು ಪಾಡ್ಗಳಿರುತ್ತೆ ಅಂತ ತಿಳ್ಕೊಳ್ಳಿ. ಓಕೆನಾ. ಇದು ಮೊದಲನೇ ಪಾಡು ಅಂತಂದರೆ 0 ಪ್ರೈಮರಿ, ಇದು ಸೆಕೆಂಡರಿ ಅಂತಂದರೆ ರೀಡ್ ಪಾಡು, ಅದೇ ರೀತಿ ಇನ್ನೊಂದಿರುತ್ತೆ ಅಂತ ತಿಳ್ಕೊಳ್ಳಿ. ಓಕೆನಾ. ಯಾವಾಗ ಯೂಸರು ಇಲ್ಲಿಗೆ ಡೇಟಾನ ಫಿಲ್ ಮಾಡಿ ಯಾವಾಗ ಸಬ್ಮಿಟ್ ಕೊಡ್ತಾನೋ ನಾವೇನು ಮಾಡಿರ್ತೀವಿ ಅಂತಂದರೆ ಇಲ್ಲಿ ಸಬ್ಮಿಟ್ ಕೊಡೋ ಟೈಮಲ್ಲಿ ನಾವು ಆ ಪಾತು ಬಂದು ಅಂತಂದರೆ ಆ ಲಿಂಕ್ ಬಂದು ನಾವು MySQL ಡೇಟಾಬೇಸ್ ಇದ್ರದ್ದು ಕೊಟ್ಟಿರ್ತೀವಿ. ಅಂತಂದರೆ ರೈಟ್ ಆಪ್ರೇಷನ್ಗೆ ನಾವು ಬಂದು ಇದ್ರದ್ದು ಏನಿರುತ್ತೆ DNS ನೇಮ್ ಕೊಟ್ಟಿರ್ತೀವಿ. ಅಂತಂದರೆ HTTPS MySQL 0 ಮತ್ತು ಏನೋ ಸಮ್ ಡೀಟೇಲ್ಸ್ ಕೊಟ್ಟು ನಾವು ಇದಕ್ಕೆ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅವಾಗ ಏನಾಗುತ್ತೆ, ಯಾವಾಗ ರೈಟ್ ಆಪ್ರೇಷನ್ಗೆ ಕ್ಲಿಕ್ ಮಾಡ್ತಾರೋ ಅಂದರೆ ಇನ್ಸರ್ಟ್ ಮೂಡಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡ್ತಾರೋ ಅವಾಗ ಏನಾಗುತ್ತೆ, ಡೈರೆಕ್ಟ್ ಇದು ಕಾಂಟ್ಯಾಕ್ಟ್ ಮಾಡುತ್ತೆ. ಅಂತಂದರೆ ಇಲ್ಲಿ ಮಧ್ಯದಲ್ಲಿ ಸರ್ವಿಸ್ ಇರುತ್ತೆ, ಹೆಡ್ಲೆಸ್ ಸರ್ವಿಸು, ಇದು ಹೆಡ್ಲೆಸ್ ಸರ್ವಿಸ್ ಅಂತ ತಿಳ್ಕೊಳ್ಳಿ. ಯಾವಾಗ ನಾವು ಇಲ್ಲಿ ಹೆಡ್ಲೆಸ್ ಸರ್ವಿಸ್ದು ಡೇಟಾನ ಇಲ್ಲಿ ಕಾನ್ಫಿಗರೇಷನ್ ಮಾಡಿರ್ತೀವಿ ರೈಟ್ ಆಪ್ರೇಷನ್ಗೆ, ಅಲ್ಲಿ ಇನ್ ಕೇಸ್ PHP ತಗೊಳ್ತು ಅಂತಂದರೆ ಅಲ್ಲೇ ನಾವು ಮೆನ್ಷನ್ ಮಾಡಿರ್ತೀವಿ ಅಷ್ಟೇ. ಇನ್ಸರ್ಟ್ ಇಂಟು ಅಂದ್ಬಿಟ್ಟು ಅಲ್ಲಿ ಡೇಟಾಬೇಸ್ದು ಪಾತು ಮತ್ತು ಡೇಟಾಬೇಸ್ ನೇಮ್ ಎಲ್ಲ ಕೊಟ್ಟಿರ್ತೀವಲ್ಲ, ಅಲ್ಲಿ ಡೇಟಾಬೇಸ್ URL ಬಂದು ನಾವು ಇದನ್ನು ಮೆನ್ಷನ್ ಮಾಡಿರ್ತೀವಿ ಅಂತಂದರೆ ಹೆಡ್ಲೆಸ್ ಸರ್ವಿಸ್ದು. ಆವಾಗ ನಾವು ಯಾವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವೋ ಅದು ಹೆಡ್ಲೆಸ್ ಸರ್ವಿಸ್ ಕನೆಕ್ಟ್ ಆಗಿ ಪ್ರೈಮರಿ DBಗೆ ಹೋಗಿ ಇಲ್ಲಿ ಡೇಟಾ ಸ್ಟೋರ್ ಆಗುತ್ತೆ. ಓಕೆನಾ. ಸೈಡ್ ಕಾರ್ ಮುಖಾಂತರ ಆ ಡೇಟಾ ಬಂದು ಇಲ್ಲಿ ಕಾನ್ಫಿಗರೇಷನ್ ಆಗುತ್ತೆ ಅಷ್ಟೇ. ಅಂದರೆ ಇಲ್ಲಿ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ, ರೆಪ್ಲಿಕೇಟ್ ಆಗುತ್ತೆ. ಅದೇ ರೀತಿ ಇನ್ ಕೇಸ್ ಏನಾದರೂ ಮೊದಲೇ ಕ್ರಿಯೇಟ್ ಆಗಿತ್ತು ಅಂತಂದರೆ ಗೊತ್ತಿರುತ್ತೆ ಯಾವುದ್ರ ಮುಖಾಂತರ ಇದು ಮಾಡಬೇಕು ಅಂತ. ಸೆಕೆಂಡ್ ಏನಿದೆ ಈ ರೀಡು,
ಅದು ಬಂದು ಇದ್ರ ಮುಖಾಂತರ ಕಮ್ಯುನಿಕೇಟ್ ಆಗಿ ಈ ಡೇಟಾ ಬಂದು ರೆಪ್ಲಿಕೇಟ್ ಆಗಿ ಡೇಟಾ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂತು ಅಂತ ಅಂದರೆ ಇನ್ನೊಂದು ಬಂತು ಅಂತಂದರೆ ಇನ್ನೊಬ್ಬ ಯೂಸರ್ ಬಂದು ರೀಡ್ ಆಪ್ರೇಷನ್ಗೆ ಏನೋ ಒಂದು ರಿಕ್ವೆಸ್ಟ್ ಕಳಿಸ್ತೇನೆ ಅಂತ ತಿಳ್ಕೊಳ್ಳಿ. ಈ ರೀಡ್ ಆಪ್ರೇಷನ್ ಬಂದು ಡಿಫ್ರೆಂಟ್ ಪೇಜಸ್ ಇರುತ್ತೆ. ಅದರಲ್ಲಿ ಬಂತು ಅಂತಂದ್ರೆ ವ್ಯೂ ಅಂತ ಒಂದು ಇರುತ್ತೆ ಅಂತ ತಿಳ್ಕೊಳ್ಳಿ. ವ್ಯೂ ಅಂತ ಒಂದು ಬಟನ್ ಇರುತ್ತೆ. ಯಾವಾಗ ವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ತಾನೋ ಅವಾಗ ಬಂದು ಹೆಡ್ಲೆಸ್ ಸರ್ವಿಸ್ ಕನೆಕ್ಟ್ ಆಗಲ್ಲ. ನಾವು ವ್ಯೂಗೆಲ್ಲ ರೀಡ್ ಆಪ್ರೇಷನ್ ಯಾವಾಗ ರೀಡ್ ಆಪ್ರೇಷನ್ ಏನು ಪರ್ಫಾರ್ಮ್ ಮಾಡ್ತಾನೋ ಅಲ್ಲಿ URL ಬಂದು ನಾವು ಮೇನ್ ಸರ್ವಿಸ್ ಇರುತ್ತಲ್ಲ ಕ್ಲಸ್ಟರ್ IP, ಆ ಸರ್ವಿಸ್ದು ನೇಮ್ ಕೊಟ್ಟಿರ್ತೀವಿ. ಆ ಸರ್ವಿಸ್ದು ನೇಮ್ ಬಂದು ಮೇ ಬಿ IP ಅಡ್ರೆಸ್ ಇರ್ಬೋದು, ಅಥವಾ IP ಅಡ್ರೆಸ್ಸಿಂದ ಡೊಮೈನ್ ಕನ್ವರ್ಟ್ ಮಾಡಿರೋದಿರ್ಬೋದು. ಆ ಪರ್ಟಿಕ್ಯುಲರ್ ಸರ್ವಿಸ್ ನೇಮ್ ಕೊಟ್ಟಿರ್ತೀವಿ. ಆ ಕ್ಲಸ್ಟರ್ IP ಮುಖಾಂತರ ಇದೇನು ಮಾಡುತ್ತೆ, ಇವೆಲ್ಲ ಅಟ್ಯಾಚ್ ಆಗಿರುತ್ತೆ. ಓಕೆನಾ. ಇಲ್ಲಿ ಬಂದು ಲೋಡ್ ಬ್ಯಾಲೆನ್ಸರ್ ಮುಖಾಂತರ ಎಲ್ಲ ಅಟ್ಯಾಚ್ ಆಗಿರುತ್ತೆ. ಲೋಡ್ ಬ್ಯಾಲೆನ್ಸರ್ ಎಲ್ಲದಕ್ಕೂ ಅಟ್ಯಾಚ್ ಆಗಿರುತ್ತೆ. ಬಟ್ ಹೆಡ್ಲೆಸ್ ಸರ್ವಿಸ್ ಬಂದು ಇದೊಂದಕ್ಕೆ ಮಾತ್ರ ಅಟ್ಯಾಚ್ ಆಗಿರುತ್ತೆ. ಓಕೆನಾ. ಇದೊಂದನ್ನು ಮಾತ್ರ ಅದು ರೈಟು ಮತ್ತು ಆಪ್ರೇಷನ್ ಪರ್ಫಾರ್ಮ್ ಮಾಡೋದು. ಯಾವಾಗ ವ್ಯೂ ಆಪ್ರೇಷನ್ ಕ್ಲಿಕ್ ಮಾಡ್ತೇವೆ ಅವಾಗ ಕ್ಲಸ್ಟರ್ IP ಏನಿದೆ ಆ ಸರ್ವಿಸ್ ಟ್ರಿಗರ್ ಆಗಿ ಅದು ಬಂದು ಎಲ್ಲ ಕಡೆನೂ ಕನೆಕ್ಟ್ ಆಗಿರುತ್ತೆ ಲೋಡ್ ಬ್ಯಾಲೆನ್ಸಿಂಗಲ್ಲಿ. ಅದು ಬಂದು ಇದರಲ್ಲಿ ಏನಾದರೂ ಫ್ರೀ ಇತ್ತು ಅಂತಂದರೆ ಇದಕ್ಕೆ ರೀಡ್ ರಿಕ್ವೆಸ್ಟ್ ಕಳಿಸುತ್ತೆ, ಇದರಲ್ಲಿರೋ ಡೇಟಾನ ಇದಕ್ಕೋಗುತ್ತೆ. ಇದರಲ್ಲಿ ಫ್ರೀ ಇತ್ತು ಅಂದರೆ ಇದಕ್ಕೆ ರಿಕ್ವೆಸ್ಟ್ ಕಳಿಸುತ್ತೆ, ಇದರಿಂದ ಯೂಸರ್ಗೆ ಹೋಗುತ್ತೆ. ಈ ರೀತಿ ಯೂಸರ್ಗೆ ಹೋಗುತ್ತೆ. ಓಕೆನಾ. ಅದೇ ರೀತಿ ಇಲ್ಲಿ ನಿಮ್ಗೆ ತೋರಿಸೋದಾದರೆ kubectl get svc ಡೈರೆಕ್ಟ್ ಸರ್ವಿಸ್ ಅಂತಲೂ ಬರೀಬೋದು ನೀವು. ಇಲ್ಲಿ ನೋಡ್ಬೋದು ಈ ಪಾತ್ನ ಬಂದು ನಾವು ಇದೇನಿದೆ ಈ ಪಾತ್ನ ಬಂದು ನಾವು ರೈಟ್ ಆಪ್ರೇಷನ್ಗೆ ಯೂಸ್ ಮಾಡ್ಕೊಳ್ತೀವಿ. ಓಕೆನಾ. ಈ URLನ ಅದೇ ರೀತಿ ಈ URLನ ಬಂದು ನಾವು ರೀಡ್ ಆಪ್ರೇಷನ್ಗೆ ಯೂಸ್ ಮಾಡ್ಕೊಳ್ತೀವಿ. ಇಲ್ಲಿ ನೋಡ್ಬೋದು ಇಲ್ಲಿ ಲೋಡ್ ಬ್ಯಾಲೆನ್ಸರ್ ಅಂತ ಕೊಡ್ತು ಅಂತ ಅಂದರೆ ಈ ಲೋಡ್ ಬ್ಯಾಲೆನ್ಸರ್ ಒಂದು ಎಕ್ಸ್ಟರ್ನಲ್ IP ಜನರೇಟ್ ಆಗುತ್ತೆ. ಈ IP ಮುಖಾಂತರ ನಾವು ಕನೆಕ್ಟ್ ಮಾಡ್ಕೊಳ್ತೀವಿ. ಇದ್ರದ್ದು ಬಂದು DNS ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಆ DNS ನೇಮ್ ಇರುತ್ತೆ, ಪಾಡ್ ನೇಮ್ ಯೂಸ್ ಮಾಡಿಕೊಂಡು MySQL 0 ಆ ಪಾತ್ನ ಯೂಸ್ ಮಾಡಿಕೊಂಡು ನಾವು ಕನೆಕ್ಟ್ ಮಾಡ್ತೀವಿ ರೈಟ್ ಆಪ್ರೇಷನ್. ನಾನು ಪ್ರಾಜೆಕ್ಟ್ ಮಾಡಿದಾಗ ನಿಮ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಓಕೆನಾ. ಇದು ಅರ್ಥ ಆಯ್ತಾ ಯಾವ ರೀತಿ ಹೆಡ್ಲೆಸ್ ಸರ್ವಿಸು ಯಾವ ರೀತಿ ಇದು ಮಾಡೋದು ಅಂತ. ಇವಾಗ ಡೇಟಾ ರೆಪ್ಲಿಕೇಶನ್ ನೋಡೋಣ. ಇವಾಗ ಬಂದು ನಾನು ಏನು ಮಾಡ್ತೀನಿ, kubectl get pods. ಇವಾಗ ನಮ್ಗೆ 2 ಪಾಡ್ ಇದೆ. ಮೊದಲನೇ ಪಾಡ್ ಬಂದು ಪ್ರೈಮರಿ, ಎರಡನೇ ಪಾಡ್ ಬಂದು ರೀಡ್ ಆಪ್ರೇಷನ್ಗೆ. ಇವಾಗ ನಾನು ಏನು ಮಾಡ್ತೀನಿ, ಈ MySQL ಹೋಗಿ ನಾನು ಯಾವುದೋ ಒಂದು ಡೇಟಾನ ಹಾಕ್ತೀನಿ. ಅವಾಗ ಈ MySQL 1 ರೆಪ್ಲಿಕೇಶನ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋಣ. ಇವಾಗ ಬಂದು ಈ ಪಾಡ್ ಒಳಗಡೆ ಎಂಟ್ರಿ ಆಗಬೇಕು ಅಂತಂದರೆ ಕಮಾಂಡ್ ಬಂದು kubectl exec -it ಇಂಟರಾಕ್ಟಿವ್ ಟರ್ಮಿನಲ್. ಅದರೊಳಗಡೆ ಹೋಗಿ ನಾನು ಪಾಡ್ದು ನೇಮ್ ಕೊಡ್ತೀನಿ MySQL 0. ಅದಾದಮೇಲೆ ಬಿನ್ ಬ್ಯಾಶ್ ಮೋಡಲ್ಲಿ ನಾನು ಲಾಗಿನ್ ಆಗ್ತೀನಿ. ಲಾಗಿನ್ ಅದೇ. ಇವಾಗ ಬಂದು ನೀವು ಇಲ್ಲೇನು ಅಂತಂದರೆ ಕಂಟೈನರ್ ಒಳಗಡೆ ಲಾಗಿನ್ ಆಗಿದ್ದೀರಾ ಅಂತ ಅಂದರೆ ಇದು ಪಾಡು, ಇದು ಕಂಟೈನರು, ಇದರೊಳಗಡೆ MySQLದು ಲಿಂಕ್ ಇರುತ್ತೆ. ಓಕೆನಾ. MySQL ಡೇಟಾಬೇಸ್ ಇನ್ಫಾರ್ಮೇಷನ್ ಇರುತ್ತೆ. ನೀವು ಪಾಡ್ ಒಳಗಡೆ ಲಾಗಿನ್ ಆದರೆ kubectl exec ಅಂತ ಕೊಟ್ಟು ಅದಾದಮೇಲೆ ಬಂದು ಈ ಕಂಟೈನರ್ ಒಳಗಡೆಯಿಂದ MySQL ಲಾಗಿನ್ ಆಗಬೇಕು ಅಂತಂದರೆ ಇಲ್ಲೂ ಮೆನ್ಷನ್ ಮಾಡಬೇಕಾಗುತ್ತೆ MySQL ಪಾತ್ ಅಂತ. ಇಲ್ಲಿ ಬಂದು MySQL ಇನ್ ಕೇಸ್ ಏನಾದರೂ ಹೋಸ್ಟ್ ಬೇರೆ ಡಿಫ್ರೆಂಟ್ ಪಾಡ್ಸ್ಗಳನ್ನ ಅಥವಾ ಡಿಫ್ರೆಂಟ್ ಸರ್ವಿಸ್ನ ಕನೆಕ್ಟ್ ಮಾಡಬೇಕು ಅಂತಂದರೆ ಹೋಸ್ಟ್ ನೇಮ್ ಕೊಟ್ಟು ಅದ್ರದ್ದು IP ಅಡ್ರೆಸ್ನ ಮೆನ್ಷನ್ ಮಾಡ್ತೀರಾ. ಇಲ್ಲಿ ನೀವು IP ಅಡ್ರೆಸ್ಸು ಅಥವಾ ಹೋಸ್ಟ್ ನೇಮ್ನ ಮೆನ್ಷನ್ ಮಾಡ್ತೀರಾ. ಇಲ್ಲಿ ಯಾವುದೇ ರೀತಿ ಇದು ಲೋಕಲ್ ಹೋಸ್ಟ್ ಆಗಿರೋದ್ರಿಂದ ಹೋಸ್ಟ್ ನೇಮ್ ಏನು ಮೆನ್ಷನ್ ಮಾಡೋ ಅವಶ್ಯಕತೆ ಇರಲ್ಲ. ಲೋಕಲ್ ಹೋಸ್ಟ್ ಅಂತಲೂ ಬರೆಯೋ ಅವಶ್ಯಕತೆ ಇರಲ್ಲ. MySQL ಅಂತ ಕೊಟ್ಟರೆ ಸಾಕು. ಅದಾದಮೇಲೆ ಬಂದು ಯೂಸರ್ ನೇಮ್ ಬಂದು -u ಅಂತ ಕೊಟ್ಟು ರೂಟ್ ಅಂತ ಕೊಡಿ. ಅದಾದಮೇಲೆ ಪಾಸ್ವರ್ಡ್ ಕೊಡಬೇಕು ಅಂತಂದರೆ -p. ನೀವು ಆಲ್ರೆಡಿ ಪಾಸ್ವರ್ಡು ನಾವು ಯಾವುದೇ ರೀತಿ ಕೊಟ್ಟಿಲ್ಲ. ನೀವು ಆಲ್ರೆಡಿ ಈ YAML ಫೈಲ್ನ ನೋಡ್ಬೋದು. ಎಲ್ಲಿದೆ ಇಲ್ಲಿ ನೋಡ್ಬೋದು. ಯಾವುದೇ ರೀತಿ ಪಾಸ್ವರ್ಡ್ ಕೊಟ್ಟಿಲ್ಲ, ಜಸ್ಟ್ ಯೂಸರ್ ನೇಮ್ನ ಕೊಟ್ಟಿದ್ದೀವಿ ಅಷ್ಟೇ. ಯೂಸರ್ ನೇಮ್ ಬಂದು ಡಿಫಾಲ್ಟಾಗಿ ರೂಟೇ ಇರುತ್ತೆ. ಇಲ್ಲಿ ಬಂದು ರೂಟ್ ಅಂತ ಏನು ಯೂಸರ್ ನೇಮ್ ರೂಟ್ ಅಂತ ಏನು ಮೆನ್ಷನ್ ಮಾಡೋ ಅವಶ್ಯಕತೆ ಇರಲ್ಲ. ಮೆನ್ಷನ್ ಮಾಡಿದ್ರು ಓಕೆ, ಮೆನ್ಷನ್ ಮಾಡಲಿಲ್ಲ ಜಸ್ಟ್ MySQL ಅಂತ ಕೊಟ್ಟರು ಓಕೆ. ಇಲ್ಲಿ ಪಾಸ್ವರ್ಡ್ ಏನಾರು ಇತ್ತು ಅಂತಂದರೆ ಎಂಟರ್ ಕೊಡ್ತು ಅಂತಂದರೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲದೆ ಹೋಗಿರೋದ್ರಿಂದ ನಾನು ಏನು ಮಾಡ್ತೀನಿ, ಎಂಟರ್ ಕೊಡ್ತೀನಿ. ಅವಾಗ ಏನಾಗುತ್ತೆ, ಇದು ಆಟೋಮೆಟಿಕಾಗಿ ಓಪನ್ ಆಗುತ್ತೆ. ಓಕೆ. ಇಲ್ಲಿ ಬಂದು ನಾನು ಶೋ ಡೇಟಾ ಬೇಸಸ್ ಅಂತ ಕೊಡ್ತೀನಿ. ಓಕೆ. ಇಲ್ಲಿ ನೋಡ್ಬೋದು ಇನ್ಫಾರ್ಮೇಷನ್ ಸ್ಕೀಮಾ, MySQL ಪರ್ಫಾರ್ಮ್ ಸ್ಕೀಮಾ, ಸಿಸ್ಸು, ಎಕ್ಸ್ಟ್ರಾ ಬ್ಯಾಕಪ್ ಅಂತ ಕ್ರಿಯೇಟ್ ಆಗಿದೆ. ಇಲ್ಲಿ ಯಾವುದೇ ರೀತಿ ನಾನು ಮುರುಳಿ ಅಂತ ಒಂದು ಡೇಟಾಬೇಸ್ನ ಇನ್ನೂ ಕ್ರಿಯೇಟ್ ಮಾಡಿಲ್ಲ. ಎಕ್ಸಿಟ್ ಆಗ್ತೀನಿ. ಇವಾಗ ತಿರ್ಗಾ ಕಂಟೈನರಿಂದನೇ ಎಕ್ಸಿಟ್ ಆಗ್ತೀನಿ. ಇವಾಗ ಒಂದು ಮೇನ್ಗೆ ಬಂದೆ. ಇವಾಗ MySQL 1ಗೆ ಹೋಗೋಣ. MySQL 1ಅಲ್ಲೂ ಚೆಕ್ ಮಾಡೋಣ. ಜಸ್ಟ್ MySQL ಅಂತ ಕೊಡಿ. ಡೇಟಾಬೇಸ್ ಒಳಗಡೆ ಲಾಗಿನ್ ಆಗ್ತೀರಾ. ಶೋ ಡೇಟಾ ಬೇಸಸ್ ಇದರೊಳಗಡೆ ಲಾಗಿನ್ ಆಯಿತು ಅಂತಂದರೆ ಯಾವುದೇ ರೀತಿ ಮುರುಳಿ ಅನ್ನೋದು ಕ್ರಿಯೇಟ್ ಆಗಿಲ್ಲ. ಓಕೆನಾ. ಇವಾಗ ಬಂದು ನಾನೇನು ಮಾಡ್ತೀನಿ, ಮೇನು ರೈಟ್ ಆಪ್ರೇಷನ್ಗೆ ಯಾವ್ದು ಪಾಡ್ ಕ್ರಿಯೇಟ್ ಮಾಡಿರೋದು ನಾವು
MySQL 0 ಇದ್ರೊಳಗಡೆ ಲಾಗಿನ್ ಆಗಿ ನಾನೇನು ಮಾಡ್ತೀನಿ, ಇಲ್ಲಿ ಬಂದು ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡ್ತೀನಿ. ಇವಾಗ ಚೆಕ್ ಮಾಡೋಣ, ಪ್ರೈಮರಿಲಿ ಏನಾದರೂ ಡೇಟಾಬೇಸ್ ಕ್ರಿಯೇಟ್ ಮಾಡ್ತು ಅಂತ ಅಂದರೆ ಸೆಕೆಂಡ್ ಇಯರ್ ಅಂತ ರೀಡ್ ಏನಿದೆ ಪಾಡು ಅದಕ್ಕೆ ಅಪ್ಲೈ ಆಗುತ್ತಾ ಇಲ್ವೋ ಅಂತ, ಅದೇ ಅದಕ್ಕೆ ರೆಪ್ಲಿಕೇಟ್ ಆಗುತ್ತಾ ಇಲ್ವೋ ಅಂತ ಚೆಕ್ ಮಾಡೋಣ. ಕ್ರಿಯೇಟ್ ಡೇಟಾ ಬೇಸ್ ನೇಮ್ ಬಂದು ಮುರುಳಿ ಅಂತ ಕೊಟ್ಟು ನಾನು ಎಂಟರ್ ಮಾಡ್ತೀನಿ. ಇವಾಗ ಕ್ರಿಯೇಟ್ ಆಗಿದೆ. ಶೋ ಡೇಟಾಬೇಸ್ ಮಾಡಿ ಚೆಕ್ ಮಾಡೋಣ. ಮುರುಳಿ ಅಂತ ಕ್ರಿಯೇಟ್ ಆಗಿದೆ. ಇವಾಗ ನಾನು ಯಾವುದ್ರಲ್ಲಿರೋದು ನೋಡ್ಬೋದು, MySQL 0 ಒಳಗಡೆ ಇರೋದು. ನಾನು ಎಕ್ಸಿಟ್ ಅಂತ ಕೊಡ್ತೀನಿ, ತಿರ್ಗಾ ಎಕ್ಸಿಟ್ ಅಂತ ಕೊಡ್ತೀನಿ. ಇವಾಗ ಕ್ಲಿಯರ್ ಮಾಡ್ತೀನಿ ಇದನ್ನು. ಇವಾಗ ಒಂದು MySQL 0 ಒಳಗಡೆ ನಾವು ರೈಟ್ ಆಪ್ರೇಷನ್ ಮಾಡ್ದೋ, ಇವಾಗ ರೆಪ್ಲಿಕೇಟ್ ಆಗಿದೆಯಾ ಅಂತ ಇನ್ನೊಂದು ಪಾಡ್ ಇದೆಯಲ್ಲ ಅದರೊಳಗಡೆ ಹೋಗಿ ಚೆಕ್ ಮಾಡೋಣ. ಸೇಮು MySQL, ನೀವು ಇಲ್ಲಿ MySQL ಯೂಸರ್ ನೇಮ್ ಪಾಸ್ವರ್ಡ್ ಅದೆಲ್ಲ ಕೊಡ್ಬೋದು. MySQL ಅಂತ ಕೊಟ್ರೂ ಓಪನ್ ಆಗುತ್ತೆ, ಯಾಕಂತಂದರೆ ನಾವು ಯೂಸರ್ ನೇಮ್ ಒಂದು ರೂಟ್ ಕೊಟ್ಟಿರೋದ್ರಿಂದ ಡಿಫಾಲ್ಟಾಗಿ ಯೂಸರ್ ನೇಮ್ ತಗೊಳುತ್ತೆ. ಇದು ಲೋಕಲ್ ಹೋಸ್ಟ್ ಆಗಿರೋದ್ರಿಂದ ಹೋಸ್ಟ್ ನೇಮು ಅದನ್ನು ಕೂಡ ಅವಶ್ಯಕತೆ ಇರಲ್ಲ. ಪಾಸ್ವರ್ಡು ಡಮ್ಮಿ ಆಗಿರೋದ್ರಿಂದ ಅಂತಂದರೆ ಅದು ಎಂಟಿ ಆಗಿರೋದ್ರಿಂದ ಯಾವುದೇ ರೀತಿ ಕೂಡ ಅವಶ್ಯಕತೆ MySQL ಅಂತ ಡೈರೆಕ್ಟ್ ತಗೊಳ್ಳಿ. ಇವಾಗ ಶೋ ಡೇಟಾಬೇಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ರೆಪ್ಲಿಕೇಟ್ ಆಗಿದೆ ಅಂತ. ಅಂದರೆ ಆ ಸೈಡ್ ಕಾರ್ ಏನಿದೆ, ಆ ಸೈಡ್ ಕಾರು ರೈಟಿಂದ ಡೈರೆಕ್ಟಾಗಿ ಇದಕ್ಕೆ ರೆಪ್ಲಿಕೇಟ್ ಮಾಡಿದೆ ಅಂತಂದರೆ ಸೆಕೆಂಡರಿ ಏನಿದೆ ರೀಡ್ ಆಪ್ರೇಷನ್ಗೆ ಅದಕ್ಕೆ ರೆಪ್ಲಿಕೇಟ್ ಮಾಡಿದೆ. ಈ ರೀತಿ ನೀವು ಸ್ಟೇಟ್ಫುಲ್ ಸೆಟ್ನ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನೀವು ಸ್ಟೇಟ್ಫುಲ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಕೋಬೋದು. ಮತ್ತು ಇದು ಬಂದು ನೀವು ಯಾವುದೇ ರೀತಿ ಡೇಟಾ ಇನ್ ಕೇಸ್ ಏನಾದರೂ ಲಾಸ್ ಆಯಿತು ಅಂತಂದರೆ ಇವಾಗ ಇನ್ನೊಂದು ರೀಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಅದು ಒಂದು ಆಪ್ರೇಷನ್ ಮಾಡೋಣ. ಇವಾಗ ಫಾರ್ ಎಕ್ಸಾಂಪಲ್ಲು kubectl get pods ಅಂತ ಕ್ಲಿಕ್ ಮಾಡೋಣ. ಇವಾಗ ಬಂದು MySQL 0 ಅಂತ ಇದೆ. ಇವಾಗ ಇದನ್ನು ಡಿಲೀಟ್ ಮಾಡೋಣ. ಡಿಲೀಟ್ ಮಾಡಿದಾಗ ಏನಾಗುತ್ತೆ, ನಿಮ್ದು ಯಾವುದೇ ರೀತಿ ಡೇಟಾ ಯಾವುದು ಪ್ರಾಬ್ಲಮ್ ಆಗಲ್ಲ. ಇವಾಗ ಡಿಲೀಟ್ ಮಾಡಬೇಕಂದ್ರೆ kubectl delete pod MySQL 0, ಓಕೆನಾ. ಇಲ್ಲಿ ನೋಡ್ಬೋದು ಡಿಲೀಟೆಡ್ ಅಂತ ಬಂತು. ವೆಯ್ಟ್ ಮಾಡಿ. Ctrl C ಕೊಟ್ಟು ಇನ್ನೊಂದ್ಸರಿ ಗೆಟ್ ಪಾಡ್ಸ್ ಮಾಡೋಣ. ಇಲ್ಲಿ ನೋಡ್ಬೋದು ಟರ್ಮಿನೇಟಿಂಗ್ ಅಂತ ಬರ್ತದೆ, ಇನ್ನೂ ಟರ್ಮಿನೇಟ್ ಆಗಿಲ್ಲ. ಓ ಶಿಟ್, ನಾನು ಮೇನ್ ಪ್ರೈಮರಿ ಡೇಟಾಬೇಸ್ನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಈ ರೀತಿ ಬರ್ತಾ ಇರೋದು. ಆ್ಯಕ್ಚುಲಿ ಪ್ರೈಮರಿ ಡೇಟಾಬೇಸ್ನ ಯಾವತ್ತೂ ಡಿಲೀಟ್ ಮಾಡಬಾರ್ದು. ಓಕೆ, ನೋ ಇಶ್ಯೂ. ಇವಾಗ ಪ್ರೈಮರಿ ಡೇಟಾಬೇಸು ಡಿಲೀಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನೋಡ್ಬೋದು ರನ್ ಆಗ್ತಾ ಇದೆ ಅಂತ. ಅಂದರೆ ಯಾವುದೇ ರೀತಿ ಪ್ರೈಮರಿ ಡೇಟಾಬೇಸ್ನ ಡೈರೆಕ್ಟಾಗಿ ಡಿಲೀಟ್ ಮಾಡಿಬಿಡಿ. ನಾನು ನಾರ್ಮಲಾಗಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ, ಪ್ರಾಬ್ಲಮ್ ಏನಿಲ್ಲ. ಇವಾಗ ನೋಡ್ಬೋದು ಇಲ್ಲಿ ಡೇಟಾಬೇಸು ತಿರ್ಗಾ ರೀಕ್ರಿಯೇಟ್ ಆಗಿದೆ. ಇವಾಗ ಇನ್ ಕೇಸ್ ಏನಾದರೂ ಅದರೊಳಗಡೆ ಡೈರೆಕ್ಟಾಗಿ ಹೋಗಿ ಇದು ಮಾಡಿದ್ರೂ ನಮಗೆ ಆ ಡೇಟಾ ಸಿಗುತ್ತೆ. ಏನಕ್ಕೆ ಅಂತ ಅಂದರೆ ಇಲ್ಲಿ ಯಾವುದೇ ರೀತಿ DNS ನೇಮ್ ಚೇಂಜ್ ಆಗಿಲ್ಲ. ಅದೇ ನೀವು ಡಿಪ್ಲಾಯ್ಮೆಂಟ್ YAML ಫೈಲಲ್ಲಿ ಹೋಯ್ತು ಅಂತಂದರೆ ಇಲ್ಲಿ ನೋಡ್ಬೋದು, ನಾನು ಇನ್ನೊಂದ್ಸರಿ ಡಮ್ಮಿ ಕ್ರಿಯೇಟ್ ಮಾಡಿದೆ. kubectl ಕ್ರಿಯೇಟ್ ಡಿಪ್ಲಾಯ್ಮೆಂಟ್ ಯೂಸ್ ಮಾಡಿಕೊಂಡು ಮೈನಸ್ ಇಮೇಜು ಇಲ್ಲಿ ಬಂದು nginx ಅಂತ ಕ್ರಿಯೇಟ್ ಮಾಡ್ತೀನಿ. ಓಕೆ, ಎಂಟರ್ ಕೊಡ್ತೀನಿ. kubectl ಕ್ರಿಯೇಟ್ ಡಿಪ್ಲಾಯ್ಮೆಂಟು ನೇಮ್ ಕೊಡಬೇಕಾಗುತ್ತೆ, nginx ಅಂತ ಕೊಡ್ತೀನಿ. ಓಕೆ, ಇವಾಗ ಗೆಟ್ ಪಾಡ್ಸ್ ಅಂತ ಕೊಡ್ತು ಅಂತಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ nginx BF5 ಈ ರೀತಿ ರ್ಯಾಂಡಮಾಗಿ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಇನ್ ಕೇಸ್ ಏನಾದರೂ ಇನ್ನೊಂದು ಪಾಡ್ ಕ್ರಿಯೇಟ್ ಮಾಡ್ತು ಅಂತ ಅಂದರೆ ಇದು ರ್ಯಾಂಡಮಾಗಿ ತಗೊಳುತ್ತೆ. ರ್ಯಾಂಡಮಾಗಿ ಬೇರೆ ಯಾವುದೋ ಆ್ಯಶಸ್ ಏನಿದೆ ಅದನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಇನ್ ಕೇಸ್ ಏನಾದರೂ ಇದನ್ನು ರೀಪ್ಲೇಸ್ ಆಯಿತು ಅಂತ ಅಂದರೆ, ಇನ್ ಕೇಸ್ ಏನಾದರೂ ರೀಸ್ಟಾರ್ಟ್ ಮಾಡ್ತು ಅಥವಾ ಏನಾದರೂ ಡಿಲೀಟ್ ಮಾಡ್ತು ಅಂತ ಅಂದ್ರೂ ಇವಾಗ ನೋಡಿ ಇದನ್ನು ನಾನು ಡಿಲೀಟ್ ಮಾಡ್ತೀನಿ. kubectl ಡಿಲೀಟ್ ಪಾಡ್ nginx ಇದನ್ನು ಡಿಲೀಟ್ ಮಾಡಿದಾಗ ತಿರ್ಗಿ ಗೆಟ್ ಪಾಡ್ ಮಾಡ್ತು ಅಂತ ಅಂದರೆ ಇಲ್ಲಿ ನೋಡ್ಬೋದು ಬೇರೆ ಥರ ಆ್ಯಶಸ್ ಅಂದರೆ ಬೇರೆ ನೇಮ್ನ ಕ್ರಿಯೇಟ್ ಮಾಡಿದೆ. ಬಟ್ ಈ ಸ್ಟೇಟ್ಫುಲ್ ಸೈಟಲ್ಲಿ ಆ ರೀತಿ ಅಲ್ಲ, ಸೇಮ್ DNS ನೇಮ್ ಇರುತ್ತೆ. ಅಂತಂದರೆ MySQL 0 ಇತ್ತು ಅಂತಂದ್ರೆ MySQL 0ನೇ ಆ ಪಾಡ್ ಕ್ರಿಯೇಟ್ ಆದ್ರೂ ಅದಕ್ಕೆ DNS ನೇಮ್ ಬಂದು MySQL 0ನೇ ಅಸೈನ್ ಮಾಡ್ಕೊಳುತ್ತೆ. ಈ ರೀತಿ ನಾವು ಈ ಥರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೋಬೋದು. ಓಕೆನಾ. ಇವಾಗ ಇನ್ ಕೇಸ್ ಏನಾದರೂ ನಾನು ರೆಪ್ಲಿಕಾ ಸೆಟ್ ಇದನ್ನು ರಿಮೂವ್ ಮಾಡ್ಬಿಡ್ತೀನಿ, ಬೇಕಾಗಿಲ್ಲ. kubectl delete deployment nginx. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಎಷ್ಟಿದೆ, kubectl get pods ಇದೆ ಅಂತ ತಿಳ್ಕೊಳ್ಳಿ. ಇವಾಗ ಒಂದು ನಾನು ರೆಪ್ಲಿಕಾ ಸೆಟ್ 1 ಮಾಡ್ತೀನಿ, ನನಗೆ ಎರಡನೇ ರೆಪ್ಲಿಕಾ ಸೆಟ್ ಬೇಕಾಗಿಲ್ಲ. ಇವಾಗ ನಾನು ಅದಕ್ಕೆ ಏನು ಮಾಡ್ತೀನಿ, vi ಸ್ಟೇಟ್ಫುಲ್ ಸೆಟ್ ಒಳಗಡೆ ಹೋಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಬಂದು 1 ಮಾಡ್ತೀನಿ. 1 ಮಾಡಿದಾಗ ನೋಡಿ ನಾನು ಅಪ್ಲೈ ಮಾಡಿದಾಗ ಇದು ಬಂದು ಪರ್ಟಿಕ್ಯುಲರ್ ಹಿಂದೆ ಯಾವುದಿದೋ
ಇದನ್ನ ಮಾತ್ರ ರಿಮೂವ್ ಮಾಡುತ್ತೆ. ಯಾವುದೇ ರೀತಿ ಪ್ರೈಮರಿ ಡಿ ಬಿ ಕೈ ಹಾಕಕ್ಕೆ ಹೋಗಲ್ಲ ಅದು. ಓಕೆನಾ? ಹಿಂದೆ ಯಾವುದಿದೆ ರೀಡ್ ಆಪರೇಷನ್ಗೆ ಯಾವುದಿದೆಯೋ ಅದನ್ನ ಮಾತ್ರ ಕ್ರಿಯೇಟ್ ಮಾಡೋದು. ಇನ್ ಕೇಸ್ ಏನಾದರೂ MySQL 2 ಇತ್ತು ಅಂತಂದ್ರೆ ಮೊದಲು ಅದನ್ನು ಡಿಲೀಟ್ ಮಾಡುತ್ತೆ. ಇನ್ ಕೇಸ್ ಅಂದ್ರೆ ತಿರ್ಗಾ 1 ಮಾಡ್ತು ಅಂತಂದರೆ ಇದನ್ನು ಡಿಲೀಟ್ ಮಾಡುತ್ತೆ. ಓಕೆನಾ? ಆ ರೀತಿ kubectl apply -f ಸ್ಟೇಟ್ಫುಲ್ ಸೆಟ್ ಅಪ್ಲೈ ಮಾಡಿದೆ. ಇವಾಗ ಬಂದು ಪಾಡ್ಸ್ ನೋಡೋಣ. ಟರ್ಮಿನೇಟಿಂಗ್ ಅಂತ ಬರ್ತಾ ಇದೆ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇನ್ ಕೇಸ್ ಏನಾದರೂ ಆಟೋಮೆಟಿಕ್ಕಾಗಿ ಪಾಡೇ ಡಿಲೀಟ್ ಆಯಿತು ಅಥವಾ ಸ್ಟೇಟ್ಫುಲ್ ಸೆಟ್ನ ಡಿಲೀಟ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಆವಾಗ ಡೇಟಾ ಬಂದು ನಿಮ್ಗೆ ಯಾವುದೇ ರೀತಿ ಪಾಡ್ ಒಳಗಡೆ ಡೈರೆಕ್ಟಾಗಿ ಇಂಟರ್ನಲ್ಲಿ ಸ್ಟೋರ್ ಆಗೋದಿಲ್ಲ. ಅದು ಬಂದು kubectl get pv ಇದ್ರೊಳಗಡೆ ಸ್ಟೋರ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇದು ಬಂದು pv ಬಂದು MySQL 0ಗೆ ಅನ್ಕೊಳ್ತೀನಿ. ಎಲ್ಲಿದೆ ಇಲ್ಲಿ ನೋಡಿ, MySQL 0 ಬಂದು ಇದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಇರುತ್ತಲ್ಲ, ಆ ರೀತಿ. ನೀವು ಇನ್ ಕೇಸ್ ಏನಾದರೂ ನಿಮ್ಮದು ಫುಲ್ ಎಂಟೈರು ಸ್ಟೇಟ್ಫುಲ್ ಸೆಟ್ ಏನಿದೆ ಅದನ್ನೇ ಡಿಲೀಟ್ ಮಾಡಿದ್ರು, ನನಗೆ ಬೇಕಾಗಿಲ್ಲ ಅಂತ ಡಿಲೀಟ್ ಮಾಡಿದ್ರು, ಆ ಡೇಟಾ ಬಂದು ಇಲ್ಲಿ ಸಿಗುತ್ತೆ. ಇನ್ ಕೇಸ್ ಏನಾದರೂ ಹೊಸದಾಗಿ ಡೇಟಾಬೇಸ್ನ ಕ್ರಿಯೇಟ್ ಮಾಡಿದಾಗ ಈ ಪಾಡ್ನ ಬೇಕಾದರೆ, ಈ ಪರ್ಟಿಕ್ಯುಲರ್ ವ್ಯಾಲ್ಯೂಮ್ನ ಬೇಕಾದ್ರೆ ನೀವು ಅಟ್ಯಾಚ್ ಮಾಡಿಕೊಂಡು ಡೇಟಾನ ಬ್ಯಾಕಪ್ ತಗೋಬೋದು. ಓಕೆ, ಚೆಕ್ ಮಾಡೋಣ. ಇವಾಗ ಒಂದೇ ಪಾಡ್ ಇದೆ. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ತಿರ್ಗಾ ಇನ್ನೊಂದು ರೆಪ್ಲಿಕಾ ಸೆಟ್ನ ಜಾಸ್ತಿ ಮಾಡ್ತೀನಿ ನೋಡಿ. ಅವಾಗ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಏನಿದೆ MySQL 0 ಏನಿದೆ ಅದರೊಳಗಡೆ ಇರೋ ಡೇಟಾನ ಅದು ಕಾಪಿ ಮಾಡ್ಕೊಳ್ಳುತ್ತೆ. vi ಎಲ್ಲ ಆ್ಯಂಗಲನ್ನು ಚೆಕ್ ಮಾಡ್ತಿರೋದು ಇಲ್ಲಿ. ಅಪ್ಲೈ ಗೆಟ್ ಪಾಡ್ಸ್ ಪಾಡ್ ಇನ್ಸ್ಲೈಸಿಂಗ್ ಇಲ್ಲಿ ನೋಡ್ಬೋದು. ಇವಾಗ ನೀವು ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಚೇಂಜ್ ಆಗಿಲ್ಲ. ಓಕೆನಾ? MySQL 1 ಇದಕ್ಕೆ ಯಾವುದು PVನ ಅಟ್ಯಾಚ್ ಮಾಡಿದೆ ಅಂತಂದರೆ, ಪ್ರೀವಿಯಸ್ ಒಂದು ಕ್ರಿಯೇಟ್ ಆಗಿತ್ತಲ್ಲ ನೋಡಿ, ಪ್ರೀವಿಯಸ್ಸು ಓಲ್ಡ್ದು ಒಂದು ಪಾಡ್ ಇತ್ತಲ್ಲ ನೋಡಿ, ಆ ಪಾಡ್ದೇ ಅಟ್ಯಾಚ್ ಆಗಿರೋದು ಇದಕ್ಕೆ. ಯಾವುದೇ ರೀತಿ ಹೊಸದಾಗಿ PVನ ಕ್ರಿಯೇಟ್ ಮಾಡಲ್ಲ. ಈ ನೇಮ್ನ ಯೂಸ್ ಮಾಡ್ಕೊಳ್ಳುತ್ತೆ ಅಷ್ಟೇ. ಈ ನೇಮ್ ಬಂದು ಸ್ಟ್ಯಾಟಿಕ್ ಇರುತ್ತೆ, ಯಾವುದೇ ರೀತಿ ಡೈನಾಮಿಕ್ ಆಗಿ ಚೇಂಜ್ ಆಗ್ತಾ ಇರಲ್ಲ. ಇದು ಯಾವಾಗ MySQL 1 ಅಂತ ಬಂತು ಆವಾಗ ಅದನ್ನು ಚೆಕ್ ಮಾಡುತ್ತೆ, PVಲಿ ಯಾವುದಾದ್ರೂ MySQL 1 ಅಂತ ಏನಾದರೂ PVC ಯೂಸ್ ಮಾಡ್ಕೊಂಡು ಅಟ್ಯಾಚ್ ಮಾಡಿತ್ತು ಅಂತಂದರೆ ಅದನ್ನು ಯೂಸ್ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡುತ್ತೆ, ನ್ಯೂ ಪಾಡ್ಗೆ ಅಟ್ಯಾಚ್ ಮಾಡುತ್ತೆ. ಇನ್ ಕೇಸ್ ಏನಾದರೂ ಡೇಟಾ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರಲ್ಲ. ಇಲ್ಲಿ kubectl exec -it ಪಾಡ್ ನೇಮ್ ಬಂದು MySQL 1 bin bash. ಇದರೊಳಗಡೆ ಹೋಗಿ ನೀವು MySQL ಅಂತ ಕೊಟ್ಟು ಶೋ ಡೇಟಾಬೇಸಸ್ ಅಂತ ಕೊಟ್ಟರೆ ಶೋ ಡೇಟಾಬೇಸಸ್. ಓಕೆ, ಇಲ್ಲಿ ನೋಡ್ಬೋದು ಶೋ ಡೇಟಾಬೇಸಸ್ ಅಂತ ಕೊಡ್ತು ಅಂದರೆ ಪ್ರೀವಿಯಸ್ಸಲ್ಲಿ ಯಾವುದಿತ್ತು ಡೇಟಾ, ಆ ಡೇಟಾ ಇಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ, ರೆಪ್ಲಿಕೇಟ್ ಆಗಿಬಿಟ್ಟಿರುತ್ತೆ. ಓಕೆ, ಇನ್ ಕೇಸ್ ಹೊಸದಾಗಿ ಒಂದು ಪಾಡ್ ಕ್ರಿಯೇಟ್ ಮಾಡ್ತು ಅಂತಂದರೆ, ಹೊಸದಾಗಿ ಯಾವುದೇ ಒಂದು ಪಾಡ್ ಕ್ರಿಯೇಟ್ ಮಾಡಿದ್ರು ಆ ಡೇಟಾ ಬಂದು ಕಾಪಿ ಆಗಿರುತ್ತೆ, ರೆಪ್ಲಿಕೇಟ್ ಆಗಿರುತ್ತೆ.